ನಾವು ಓದುತ್ತಿರುವ ಕತೆ ಅಮ್ಮ. ಇದರ ಇಂಗ್ಲೀಷ್ ಮೂಲ ಕೆನ್ ಲಿಯು ಅವರ ದ ಪೇಪರ್ ಮಿನಾಗ್ರೆ. ಕನ್ನಡಕ್ಕೆ ಅನುವಾದ ವೇದಾ ಅಟಾವಳೆ. ಅಮ್ಮನ ಉಸಿರಲ್ಲಿ ಅಷ್ಟೊಂದು ಬಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವಳೊಂದು ಕಾಗದ ತುಂಡನ್ನು ಕೈಯಲ್ಲಿ ಹಿಡಿದು ಅತ್ತಿಂದಿತ್ತ ಮಡಚಿ ಅದರ ಒಂದು ಮಡಿಕೆಯೊಳಗೆ ಉಫ್ ಅಂದರೆ ಸಾಕು, ನಾನಾ ಥರದ ಪ್ರಾಣಿಗಳು ಕಣ್ಮುಂದೆ ಪ್ರತ್ಯಕ್ಷ. ಒಂಥರ ಜಾದು. ಚಿಕ್ಕವನಿರುವಾಗ ಒಮ್ಮೆ ನಾನು ಏನಕ್ಕೋ ಹಠ ಹಿಡಿದು ಅಳಲು ಶುರು ಮಾಡಿದವನು ಏನು ಮಾಡಿದರೂ ನಿಲ್ಲಿಸಲೇ ಇಲ್ಲ. ಅಪ್ಪ ಅಮ್ಮ ಏನೇನೆಲ್ಲ ಮಾಡಿದರೂ ರಚ್ಚೆ ಹಿಡಿದು ಒಂದೇ ಸಮ ಅಳು. ಅಪ್ಪನಿಗೆ ಸಾಕಾಯಿತು. ಅವರ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು ಮಲಗಿಬಿಟ್ಟರು. ಅಮ್ಮ ನನ್ನನ್ನು ಎತ್ತಿಕೊಂಡು ಹೋಗಿ ಅಡುಗೆ ಮನೆಯ ಕಟ್ಟೆ ಮೇಲೆ ಕೂರಿಸಿದಳು. ಪುಟ್ಟ, ನನ್ನ ಬಂಗಾರ ನೋಡಿಲಿ ಅನ್ನುತ್ತಾ ಒಂದು ಬಣ್ಣದ ಕಾಗದವನ್ನು ಕೈಗೆತ್ತಿಕೊಂಡಳು. ಅದೇ ಕ್ರಿಸ್ಮಸ್ ಉಡುಗೊರೆಗಳಿಗೆ ಸುತ್ತಿ ಕೊಡ್ತಾರಲ್ಲ, ಮಿರಿ ಹೊಳೆಯುವ ಗಿಫ್ಟ್ ಕವರ್ ಅದು. ಮನೆಗೆ ಏನೇ ಉಡುಗೊರೆ ಪಟ್ಟಣೆ ಬರಲಿ, ಅಮ್ಮ ಅದಕ್ಕೆ ಸುತ್ತಿರುವ ಕಾಗದವನ್ನು ಜೋಪಾನವಾಗಿ ಬಿಚ್ಚಿ ಮಡಚಿ ಫ್ರಿಡ್ಜ್ ಮೇಲೆ ಸೇರಿಸಿ ಇಡುತ್ತಾಳೆ. ಅದೇ ರಾಶಿಯಿಂದ ಅವತ್ತು ಒಂದು ಕಾಗದವನ್ನು ತೆಗೆದು ಹರಡಿ ಮಡಚಲು ಶುರು ಮಾಡಿದಳು. ನಾನು ಅಳು ನಿಲ್ಲಿಸಿ ಅದನ್ನೇ ನೋಡಲಾರಂಭಿಸಿದೆ. ಮೊದಲು ಕಾಗದವನ್ನು ಅತ್ತಿಂದಿತ್ತ ಮಡಚಿ ಮೂಲೆಗಳನ್ನು ತಿರುಚಿ ತುದಿಗಳನ್ನು ಒಂದರೊಳಗೊಂದು ಸಿಕ್ಕಿಸಿ ಸುರುಳಿ ಸುತ್ತಿದ್ದು ನೋಡ್ತಾ ಇದ್ದ ಹಾಗೆ ಅಷ್ಟು ದೊಡ್ಡ ಕಾಗದ ಅವಳ ಕೈ ಬೆರಳುಗಳ ಮಧ್ಯೆ ಒಂದು ಮುದ್ದೆಯ ಥರ ಕಂಡಿತು. ಆ ಕಾಗದದ ಉಂಡೆಯನ್ನು ಒಂದು ಬದಿಯನ್ನು ಬಾಯಿಗಿಟ್ಟು ಬೆಲೂನು ಊದುವ ಥರ ಉಫ್ ಅಂದಳು. ಪುಟ್ಟ ನೋಡಿಲಿ, ಲಾಹೋ ಹುಲಿ ಗುರ್ ಗುರ್ ಅನ್ನುತ್ತಾ ಕಚಗಟಿ ಇಟ್ಟಳು. ಮೇಜಿನ ಮೇಲೆ ನಿಂತಿದ್ದ ಆ ಕಾಗದ ಹುಲಿಮರಿ ಇಷ್ಟುದ್ದ ಇತ್ತು. ಅದರ ಮೈ ತುಂಬ ಬಣ್ಣದ ಗೋಲಿ ಮಿಠಾಯಿ ಮತ್ತು ಕ್ರಿಸ್ಮಸ್ ಟ್ರೀಯ ಚಿತ್ತಾರ. ನಾನು ಕೈ ಚಾಚಿ ಲಾಹೋನ ಎತ್ಕೊಂಡೆ. ರ್ರ ಅಂತ ಗರ್ಜಿಸಿತು. ಅದರ ಬಾಲ ಮೇಲೆ ಕೆಳಗೆ ಅಲ್ಲಾಡಿತು. ಕಳ್ಳಬೆಕ್ಕು ಹೂಳಿಟ್ಟ ಹಾಗೆ. ನ್ಯೂಸ್ ಪೇಪರ್ ಗಾಳಿಗೆ ತೂರಿಕೊಂಡಾಗ ಶಬ್ದ ಬರುತ್ತದಲ್ಲ, ಹಾಗಲ್ಲ, ಏನೇನೋ ಶಬ್ದಗಳು. ನಾನು ಖುಷಿಯಿಂದ ಕೇಕೆ ಹಾಕುತ್ತಾ ಲಾಹೋನ ಬೆನ್ನು ನೇವರಿಸಿದೆ. ಗುರ್ರೋ ಅನ್ನುತ್ತಾ ಪೇಪರ್ ಹುಲಿ ನನ್ನ ಕೈ ಮೇಲೆ ಮಿಸುಕಾಡಿತು. ಅಮ್ಮ, ಇದಕ್ಕೆ ಓರಿಗಾಮಿ ಅಂತಾರೆ, ಚೆನ್ನಾಗಿದೆ ಅಲ್ವಾ? ಜಾಣಮರಿ, ಅಳಬಾರ್ದು ಆಯಿತಾ ಎನ್ನುತ್ತಾ ಮುತ್ತು ಕೊಟ್ಟಳು. ಆಮೇಲೆ ಇನ್ನೂ ಕೆಲವು ಪೇಪರ್ ಪ್ರಾಣಿಗಳನ್ನು ಮಾಡಿಕೊಟ್ಟಳು. ನನಗಂತೂ ಏನಪ್ಪ ಇದು ಅಂತ ಆಶ್ಚರ್ಯ ಆಯಿತು. ಅಮ್ಮನ ಉಸಿರಲ್ಲಿ ಏನೋ ವಿಶೇಷ ಶಕ್ತಿ ಇದೆ. ಇಲ್ಲ ಅಂದರೆ ಒಂದು ಕಾಗದ ತಗೊಂಡು ಅತ್ತಿಂದಿತ್ತ ಮಡಚಿ ಊದಿದರೆ ಅಷ್ಟು ಚೆನ್ನಾಗಿರೋ ಪ್ರಾಣಿಗಳು ಹುಟ್ಟೋದು ಅಂದರೆ ಸುಮ್ಮನೆನಾ? ಏನೋ ಮ್ಯಾಜಿಕ್ ಇದೆ ಅವಳ ಹತ್ರ. ಅಪ್ಪ ಅಮ್ಮನನ್ನು ಒಂದು ಕ್ಯಾಟಲಾಗ್ನಲ್ಲಿ ನೋಡಿ ಆರಿಸಿ ಮದುವೆ ಮಾಡಿಕೊಂಡದ್ದಂತೆ. ನಾನು ಹೈಸ್ಕೂಲ್ನಲ್ಲಿ ಓದುತ್ತಾ ಇದ್ದಾಗ ಒಮ್ಮೆ ಅಪ್ಪನನ್ನು ಇದನ್ನು ವಿವರವಾಗಿ ಹೇಳಪ್ಪ ಅಂತ ಕೇಳಿದೆ. ಅವರು ಏನೋ ಸ್ವಲ್ಪ ಹೇಳಿ ಅಮ್ಮನನ್ನೇ ಕೇಳು, ಅವಳು ಎಲ್ಲ ಹೇಳ್ತಾಳೆ ಎಂದು ಜಾರಿಕೊಂಡರು. ಅಮ್ಮ ಹೇಳಿದ್ದು ಇಷ್ಟು: 1973ರಲ್ಲಿ ಮದುವೆಗಳನ್ನು ಕುದುರಿಸುವ ಒಂದು ಏಜೆನ್ಸಿಯಲ್ಲಿ ಅವರು ಹೆಸರು ಬರೆಸಿದ್ದರಂತೆ. ಅಲ್ಲಿ ಹುಡುಗಿಯರ ವಿವರ ಇರುವ ಕ್ಯಾಟಲಾಗ್ ಕೊಟ್ಟರಂತೆ. ಅಮ್ಮನ ಫೋಟೋ ನೋಡಿದ ಕೂಡಲೇ ಹಿಂದೂ ಮುಂದೆ ಯೋಚಿಸಿದೆ ಅಪ್ಪ ಒಪ್ಪಿಕೊಂಡರಂತೆ. ಆ ಫೋಟೋನ ನಾನ್ಯಾವತ್ತೂ ಕಂಡಿಲ್ಲ. ಅದನ್ನು ಅಪ್ಪ ಹೀಗೆ ವರ್ಣಿಸಿದ್ದು: ಹಸಿರು ಬಣ್ಣದ ಚೈನೀಸ್ ಗೌನ್ ತೊಟ್ಕೊಂಡು ಓರೆ ನೋಟ ಬೀರ್ತಾ ಕುರ್ಚಿಯ ಮೇಲೆ ಕೂತಿದ್ಲು. ಉದ್ದ ಕೂದಲು, ಭುಜದ ಮೇಲಿಂದ ಇಳಿದಿರೋ ಹಾಗೆ ಪೋಸ್, ಮುಗ್ಧ ಮುಖ, ನಿಷ್ಕಲ್ಮಶ ಮುಗುಳ್ನಗು. ಆ ಫೋಟೋ ಕ್ಯಾಟಲಾಗ್ನ ಕೊನೆಯ ಪುಟದಲ್ಲಿ ಇತ್ತಂತೆ. ವಿವರಗಳ ಪುಟದಲ್ಲಿ 18 ವರ್ಷದ ಹಾಂಗ್ಕಾಂಗ್ನ ಯುವತಿ, ಒಳ್ಳೆಯ ಡಾನ್ಸರ್, ಚೆನ್ನಾಗಿ ಇಂಗ್ಲೀಷ್ ಮಾತನಾಡಲು ಬರುತ್ತದೆ ಇತ್ಯಾದಿ ಇತ್ತಂತೆ. ತಮಾಷೆ ಏನಪ್ಪ ಅಂದರೆ ಇವೆಲ್ಲ ಸುಳ್ಳು ಅಂತ ಆಮೇಲೆ ಅಪ್ಪನಿಗೆ ಗೊತ್ತಾಯ್ತಂತೆ. ಆಮೇಲೆ ಅಪ್ಪ ಅಮ್ಮನಿಗೆ ಪತ್ರ ಬರೆದರಂತೆ. ಆ ಏಜೆನ್ಸಿಯವರೇ ಇವರಿಬ್ಬರ ಮಧ್ಯೆ ನಡೆಯುವ ಪತ್ರ ವ್ಯವಹಾರ ನೋಡಿಕೊಳ್ಳುತ್ತಿದ್ದರಂತೆ. ಕೊನೆಗೆ ಒಮ್ಮೆ ಅಮ್ಮನನ್ನು ಮುಖತಃ ನೋಡಲು ನೇರವಾಗಿ ಹಾಂಗ್ಕಾಂಗ್ಗೆ ಹೋದರಂತೆ. ಒಂದು ಹೋಟೆಲ್ನಲ್ಲಿ ಭೇಟಿಯಾದಾಗ ಗೊತ್ತಾಯ್ತಂತೆ ಅವರು ಮದುವೆ ಆಗಬೇಕೆಂದು ನೋಡಿರುವ ಹುಡುಗಿಗೆ ಹೆಲೋ ಮತ್ತು ಗುಡ್ ಬೈ ಬಿಟ್ಟರೆ ಬೇರೆ ಯಾವ ಇಂಗ್ಲೀಷು ಬರಲ್ಲ ಅಂತ. ಇವಳ ಸಹವಾಸವೇ ಬೇಡ ಅಂತ ಎದ್ದೋಗೋಣ ಅಂತಿದ್ದವರು ಯಾಕೋ ಮನಸ್ಸು ಬದಲಾಯಿಸಿ ಅಲ್ಲೇ ಇದ್ದ ಒಬ್ಬಳು ಪರಿಚಾರಿಕೆಯನ್ನು ಕರೆದು ಅಮ್ಮನ ಮಾತುಗಳನ್ನು ಅನುವಾದ ಮಾಡ್ತೀರಾ ಅಂತ ಕೇಳಿಕೊಂಡರಂತೆ. ಕಣ್ಣ ತುಂಬ ನಿರೀಕ್ಷೆ ಭಯ ಇಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ದಳು.
ನಾನು ಮಾತನಾಡುವಾಗ ಮತ್ತು ಅನುವಾದ ಮಾಡುವವಳು ಹೇಳಿದ್ದನ್ನು ಕೇಳುವಾಗ ಒಂಚೂರು ನಗು ಮುಖದಲ್ಲೇ ಕಾಣ್ತಿತ್ತು ಅಂತ ಅಮ್ಮನನ್ನು ಅಪ್ಪ ರೇಗಿಸ್ತಾರೆ ಒಮ್ಮೊಮ್ಮೆ. ಆಮೇಲೆ ಅಪ್ಪ ಅಮೇರಿಕಾಗೆ ವಾಪಸ್ ಬಂದು ಅಮ್ಮನ ವೀಸಾ ವ್ಯವಸ್ಥೆ ಎಲ್ಲ ಮಾಡಿಸಿ ಅಮ್ಮನನ್ನು ಕರೆಸಿಕೊಂಡರಂತೆ. ಆಮೇಲೊಂದು ವರ್ಷಕ್ಕೆ ನಾನು ಹುಟ್ಟಿದ್ದಂತೆ. ಆ ವರ್ಷ ಟೈಗರ್ ಇಯರ್ ಆಗಿತ್ತಂತೆ. ಚೈನೀಸ್ ಪಂಚಾಂಗದ ಪ್ರಕಾರ ಭಾರೀ ಒಳ್ಳೆಯ ವರ್ಷವದು. ಆ ವರ್ಷದಲ್ಲಿ ಮಗು ಹುಟ್ಟಿದರೆ ಶುಭ ಅಂತ ಏನೋ ನಂಬಿಕೆ. ನನಗೆ ಇದೆಲ್ಲ ಕೇಳಿದಾಗ ವಿಚಿತ್ರ ಅನ್ನಿಸ್ತು. ಅಲ್ಲ, ಯಾರಾದರೂ ಬಂದು ನನ್ನನ್ನು ಆರಿಸಲಿ ಅಂತೆಲ್ಲ ಆಸೆ ಇಟ್ಕೊಂಡು ಕ್ಯಾಟಲಾಗ್ನಲ್ಲಿ ಹೆಸರು ಬರೆಸಿದ್ದಳಲ್ಲ ನಮ್ಮಮ್ಮ. ಎಂಥದಿದು? ನಾನೆಲ್ಲೂ ಓದಿಲ್ಲ, ಕೇಳಿಲ್ಲ, ಇಂಥವರೂ ಇರ್ತಾರಾ ಎಂದೆಲ್ಲ ಅನಿಸಿತ್ತು. ಮನಸ್ಸಲ್ಲೇ ಅಮ್ಮನನ್ನು ಬೈಕೊಂಡೆ. ಒಂಥರ ಸಮಾಧಾನ ಆಯಿತು. ಅಮ್ಮ ನನಗೆ ಆಡಿಕೊಳ್ಳಲಿಕ್ಕೆ ಆಡು, ಜಿಂಕೆ, ನೀರಾನೆ ಅಂತೆಲ್ಲ ಏನೇನೋ ಪೇಪರ್ ಗೊಂಬೆಗಳನ್ನು ಮಾಡಿಕೊಟ್ಟಳು. ನನ್ನ ಹುಲಿ ಲಾಹೋ ಗರ್ಜಿಸ್ತಾ ಇವರನ್ನೆಲ್ಲ ಮನೆ ತುಂಬ ಅಟ್ಟಾಡಿಸ್ಕೊಂಡು ಹೋಗ್ತಿತ್ತು. ಒಂದು ಸಾರಿ ಅವನ್ನೆಲ್ಲ ಗಬಕ್ ಅಂತ ಹಿಡ್ಕೊಂಡ್ರೆ ಅವರ ಕತೆ ಮುಗಿಯಿತು. ಗಾಳಿಯೆಲ್ಲ ಪುಸ್ ಅಂತ ಹೋಗಿ ಚಪ್ಪಟೆ ಕಾಗದ ಆಗುತ್ತಿದ್ದವು. ಅಮ್ಮ ಅವುಗಳ ಮೈಗೆ ಗಾಳಿ ಊದಿ ಮತ್ತೆ ಓಡಾಡೋ ಥರ ಮಾಡ್ತಿದ್ಲು. ಒಮ್ಮೆ ನೀರಾನೆ ಹಾರ್ತಾ ಓಡ್ತಾ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಸೋಯಾ ಸಾಸ್ ಬಟ್ಟಲಿನ ಒಳಗಡೆ ಬಿತ್ತು. ಹಾಗೆ ಬಿಟ್ಟಿದ್ರೆ ಈಜಾಡೋದೇನೋ. ನಾನು ಟಪಕ್ಕಂತ ಎತ್ಕೊಂಡೆ. ಆದರೆ ಅಷ್ಟರಲ್ಲಿ ಸಾಸ್ ನೀರಾನೆಯ ಮೈಯೊಳಗೆಲ್ಲ ತುಂಬ್ಕೋತು. ಆ ಭಾರಕ್ಕೆ ನೀರಾನೆ ಮೇಜಿನ ಮೇಲೆ ಕುಸಿದು ಬಿತ್ತು. ನಾನು ಅದನ್ನು ಬಿಸಿಲಿಗೆ ಇಟ್ಟು ಒಣಗಿಸಿದ್ರೂ ಕಾಲು ಮಾತ್ರ ಸೊಟ್ಟ ಆಗೋಯ್ತು. ಆದರೂ ಕುಂಟಿಕೊಂಡೇ ಓಡಾಡ್ತಾ ಇತ್ತು ಅನ್ನಿ. ಆಮೇಲೆ ಒಂದು ದಿನ ಅಮ್ಮ ಇದ್ಯಾಕೋ ನೆಟ್ಟಗಿಲ್ಲ ಅಂದುಕೊಂಡು ಒಂದು ಪ್ಲಾಸ್ಟಿಕ್ ಶೀಟು ಕಾಲಿಗೆ ಸುತ್ತಿ ರಿಪೇರಿ ಮಾಡಿದಳು. ಆಮೇಲೆ ಒಂಚೂರು ಪರವಾಗಿಲ್ಲ ಅನ್ನೋ ಥರ ಆಯಿತು. ನನ್ನ ಲಾಹೋ ಗುಬ್ಬಿ ಮರಗಳನ್ನು ಕಂಡ್ರೆ ಗುರ್ರೋ ಅನ್ನೋನು. ಒಂದು ದಿನ ನಾನು ಹಿತ್ತಲಲ್ಲಿ ಆಡ್ಕೋತಾ ಇರಬೇಕಾದ್ರೆ ಒಂದು ಗುಬ್ಬಿ ಮರಿ ಹಾರಿ ಬಂದು ಅವನ ಕಿವಿಗೆ ಕುಟುಕಿತು. ಕುರ್ರೋ ಮುರ್ರೋ ಅಂತ ಅವನ ಗೋಳಾಟ ಕೇಳಲಾರದೆ ಅಮ್ಮ ಓಡಿ ಬಂದು ಕಿವಿಗೆ ಪಟ್ಟಿ ಸುತ್ತಿ ಸಮಾಧಾನ ಮಾಡಿದಳು. ಆಮೇಲಿಂದ ಗುಬ್ಬಿಗಳಿಗೂ ಮತ್ತು ಲಾಹೋಗೂ ಎಣ್ಣೆಸಿಗೆ ಸಂಬಂಧ ಆಗೋಯ್ತು. ಒಂದಿನ ಟಿವಿ ನೋಡ್ತಾ ಇದ್ನಾ, ಶಾರ್ಕ್ಗಳ ಬಗ್ಗೆ ಏನೋ ಡಾಕ್ಯುಮೆಂಟ್ರಿ ಬರ್ತಾ ಇತ್ತು. ಅದನ್ನು ನೋಡಿ ನಾನು, ಅಮ್ಮ ನನಗೂ ಒಂದು ಶಾರ್ಕ್ ಮಾಡಿಕೊಡು ಅಂದೆ. ಅಮ್ಮ ತಕ್ಷಣ ಮಾಡಿಕೊಟ್ಟಳು. ಯಾಕೋ ಏನೋ ಮೇಜಿನ ಮೇಲೆ ನಿಂತ್ಕೊಳ್ಳೋಕ್ಕೆ ಇಷ್ಟನೇ ಇಲ್ಲ ಅದಕ್ಕೆ. ನಿಲ್ಲಿಸಿದರೆ ಹ್ಯಾಪೆ ಮೊರೆ ಹಾಕ್ಕೊಂಡಿತ್ತು. ಇರು ಮಾಡ್ತೀನಿ ನಿಂಗೆ ಅಂದುಬಿಟ್ಟು ಅಡುಗೆ ಮನೆಯ ಸಿಂಕಿನ ಬಾಯಿಗೆ ಬಟ್ಟೆ ಒತ್ತಿ ಕಟ್ಟಿ ನೀರು ತುಂಬಿಸಿದೆ. ಶಾರ್ಕನ್ನು ತೇಲಿಬಿಟ್ಟೆ. ಖುಷಿಯಾಗಿ ಈಜಲಿಕ್ಕೆ ಶುರು. ಆದರೆ ಒಂದಷ್ಟು ಹೊತ್ತಾದ ಮೇಲೆ ಮೈ ತುಂಬ ನೀರು ತುಂಬಿಕೊಂಡು ಆ ಭಾರಕ್ಕೆ ಮುಳುಗೇ ಹೋಯಿತು. ನಾನು ಉಳಿಸೋದಕ್ಕೆ ಏನೆಲ್ಲ ಕಸರತ್ತು ಮಾಡಿದರೂ ಉಪಯೋಗ ಆಗಲೇ ಇಲ್ಲ. ತಳದಲ್ಲಿ ಒಂದು ಕಾಗದದ ಮುದ್ದೆ ಉಳಿತು ಅಷ್ಟೆ. ನನ್ನ ಲಾಹೋ ಸಿಂಕಿನ ಬದಿಗೆ ಮುಂಗಾಲನ್ನು ಊರಿ ತಲೆ ಆನಿಸಿ ಕಿವಿ ಮಡಚಿಕೊಂಡು ಕೂತು ಎಲ್ಲ ನೋಡ್ತಾ ಇತ್ತು. ಗಂಟಲಿಂದ ಕ್ಷೀಣವಾಗಿ ಗುರ್ರ ಅನ್ನೋ ಶಬ್ದ ಬರ್ತಾ ಇತ್ತು. ನಂಗೆ ಯಾಕೋ ಒಂಥರ ಆಯಿತು. ಅಮ್ಮ ಹೋಗ್ಲಿ ಬಿಡು ಚಿನ್ನ, ಇನ್ನೊಂದು ಶಾರ್ಕ್ ಮಾಡಿಕೊಡ್ತೀನಿ ಅನ್ನುತ್ತಾ ಸಿಲ್ವರ್ ಪೇಪರಿನಲ್ಲಿ ಇನ್ನೊಂದು ಮಾಡಿಕೊಟ್ಟಳು. ಚಿನ್ನದ ಬಣ್ಣದ ಮೀನುಗಳನ್ನು ಇಟ್ಟಿರುವ ದೊಡ್ಡ ಗಂಗಾಳದಲ್ಲಿ ಅದನ್ನು ತೇಲಿಬಿಟ್ಟೆ. ಹಾಗೇ ಈಜಾಡಿಕೊಂಡು ಇತ್ತು. ನಾನು ಲಾಹೋ ಇಬ್ಬರು ಪಾತ್ರೆಯ ಪಕ್ಕ ಕುಳಿತುಕೊಂಡು ಶಾರ್ಕೋ ಮೀನನ್ನು ಹಿಡಿಯುವುದಕ್ಕೆ ಓಡೋದನ್ನೇ ನೋಡುತ್ತಾ ಇದ್ದೆವು. ಲಾಹೋ ಅತ್ತ ಕಡೆ ಮುಖವನ್ನು ಪಾತ್ರೆಯ ಅಂಚಿಗೆ ಹೊಂದಿಸಿಕೊಂಡು ಕಣ್ಕಂಡು ಬಿಡ್ತಾ ಇದ್ರೆ, ನಾನು ಇತ್ತ ಕಡೆ ಲಾಹೋ ಗುರಾಯಿಸ್ತಾ ಇರೋದನ್ನೇ ನೋಡ್ತಾ ಇದ್ದೆ. ನಾವು ಆ ಮನೆ ಬಿಟ್ಟು ಊರಿನ ಹೊರಗಡೆ ಕೊಂಡ ಹೊಸ ಮನೆಗೆ ಬಂದಾಗ ನನಗೆ 10 ವರ್ಷ. ನಾವು ಮನೆಯೊಳಗೆ ಬರ್ತಾ ಇದ್ದ ಹಾಗೆ ಪಕ್ಕದ ಮನೆಯ ಇಬ್ಬರು ಹೆಂಗಸರು ನಮ್ಮನ್ನು ಮಾತನಾಡಿಸಲಿಕ್ಕೆ ಬಂದರು. ಅಪ್ಪ ಅವರನ್ನು ಕೂರಿಸಿ ಕ್ಷೇಮ ಕುಶಲ ಮಾತಾಡಿ ಕುಡಿಯಲಿಕ್ಕೆ ಜ್ಯೂಸು ಕೊಟ್ಟು, ಹಳೆ ಓನರ್ ಹತ್ರ ಸ್ವಲ್ಪ ದುಡ್ಡಿನ ವ್ಯವಹಾರ ಮಾತಾಡೋದಿದೆ, ನೀವು ಕೂತಿರಿ, ನಾನು ಹೊರಡ್ತೀನಿ, ನಮ್ಮವಳಿಗೆ ಇಂಗ್ಲೀಷು ಅಷ್ಟಾಗಿ ಬರಲ್ಲ, ಅವಳು ಹೆಚ್ಚು ಮಾತಾಡಲ್ಲ, ಇನ್ನೇನು ಹೋಗಿ ಬಂದ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ ಅಂದವರೇ ಹೊರಟು ಬಿಟ್ಟರು. ನಾನು ಒಳಮನೆಯಲ್ಲಿ ಕೂತು ಯಾವುದೋ ಕತೆ ಪುಸ್ತಕ ಓದುತ್ತಾ ಇದ್ದೆ. ಅಮ್ಮ ಅಡುಗೆ ಮನೆಯ ಸಾಮಾನುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇದ್ದಳು. ಬಂದವರು ಸುಮ್ಮನೆ ಇರಲಾರದೆ ಹಜಾರದಲ್ಲಿ ಕೂತು ಮಾತು ಶುರು ಮಾಡಿದರು. ನೋಡ್ಲಿಕ್ಕೆ ಒಳ್ಳೆ ಮರ್ಯಾದಸ್ತ್ರ ಥರ ಇದ್ದಾರೆ, ಅದ್ಯಾಕೆ ಹಿಂಗೆ ಮಾಡ್ಕೊಂಡ್ರು? ಅದಕ್ಕೆ ರೀ ಎಲ್ಲ ಅವ್ಯವಸ್ಥೆ. ಆ ಮಗ ನೋಡಿ ತೇಲ್ಗಣ್ಣು, ಮೈ ಬಿಳಿಸ್ಕೊಂಡು ದೆವ್ವ ಬಡ್ದಂಗೆ ಕಾಣಿಸ್ತಾನೆ. ಇಂಗ್ಲಿಷ್ ಬರುತ್ತಾ ಅದಕ್ಕೆ? ಇಬ್ರು ಏನೋ ಗುಸು ಗುಸು ಮಾಡ್ಕೊಂಡು ನನ್ನ ಹತ್ರ ಬಂದು,
ಲೋ ಮರಿ, ಏನೋ ನಿನ್ನ ಹೆಸರು ಅಂದರು. ಜಾನಿ ಅಂದೆ ನಾನು. ಹೆಸರು ಚೈನೀಸ್ ಥರ ಇಲ್ಲ ಅಲ್ವೇನ್ರಿ, ಏನು ಕತೆನೋ ಏನೋಪ್ಪ ಅಂದರು. ಅಷ್ಟು ಹೊತ್ತಿಗೆ ಅಮ್ಮ ಅಡುಗೆ ಮನೆಯಿಂದ ಹೊರಗಡೆ ಬಂದಳು. ಅವರಿಬ್ಬರ ಕಡೆಗೆ ನೋಡಿ ಮುಗುಳ್ನಕ್ಕಳು. ಅಪ್ಪ ಬರುವವರೆಗೂ ಮೂವರು ಮುಖ ಮುಖ ನೋಡ್ಕೊಂಡು ಹಾಗೆಯೇ ನಿಂತಿದ್ರು. ಒಂದು ದಿನ ಗೆಳೆಯ ಟೋನಿ ನಮ್ಮ ಮನೆಗೆ ಆಡಲು ಬಂದ. ನಮ್ಮ ಬೀದಿಯಲ್ಲೇ ಕೊನೆಯ ಮನೆ ಅವನದ್ದು. ಅವನ ಸ್ಟಾರ್ ವಾರ್ ಸೆಟ್ನ ಗೊಂಬೆಗಳನ್ನು ಎತ್ಕೊಂಡು ಬಂದಿದ್ದ. ಓಬಿ ವಾನ್ ಕೆನೋಬಿ ಗೊಂಬೆ ಕೈ ಎತ್ತಿ ಮುಖ ತಿರುಗಿಸ್ಕೊಂಡು ಮೆತ್ತಗೆ ಯೂಸ್ ದ ಫೋರ್ಸ್ ಅನ್ನುತ್ತಿತ್ತು. ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಅದು ಏನೋ ಸುಮಾರಾಗಿತ್ತು. ನಾವಿಬ್ರು 4-5 ಸಾರಿ ಅದನ್ನೇ ಹೇಳಿಸಿದ್ವಿ. ಆಮೇಲೆ ಯಾಕೋ ಬೇಜಾರು ಬಂತು. ಇನ್ನೇನೆಲ್ಲ ಮಾಡುತ್ತೆ ಇದು ಅಂದೆ ನಾನು. ಟೋನಿಗೆ ಸಿಟ್ಟು ಬಂತು. ಅಲ್ಲೇ ಕೆಳಗಡೆ ಎಲ್ಲ ಬರ್ದಿದಾರಲ್ಲ, ಓದ್ಕೊ ನೀನೆ ಅಂದ. ಎಲ್ಲ ಓದಿದೆ, ತಲೆ ಬುಡ ಗೊತ್ತಾಗ್ಲಿಲ್ಲ. ನಾನು ಸುಮ್ಮನೆ ಇರೋದು ನೋಡಿ ಟೋನಿ, ನಿನ್ನ ಹತ್ರ ಏನೇನು ಆಟ ಸಾಮಾನಿದೆ ತಗೊಂಡ್ ಬಾ ನೋಡೋಣ ಅಂದ. ನನ್ನ ಹತ್ರ ಪೇಪರ್ ಗೊಂಬೆಗಳನ್ನು ಬಿಟ್ಟರೆ ಇನ್ನೇನಿದೆ ತೋರ್ಸಕ್ಕೆ. ಸರಿ, ಲಾಹೋನನ್ನು ಕರೆದುಕೊಂಡು ಬಂದೆ. ಮೇಜಿನ ಮೇಲೆ ನಿಲ್ಲಿಸಿದೆ. ನಿಲ್ಲೋದಕ್ಕೆ ಕಷ್ಟಪಡ್ತಾ ಇದ್ದ ಅವನು. ಯಾಕೋ ಅವನು ಮೊದಲಿನಂತೆ ಇಲ್ವಲ್ಲ ಅನಿಸಿತು. ನಾನು ಅಮ್ಮ ಸೇರಿ ಮಾಡಿದ ರಿಪೇರಿ ಕೆಲಸಗಳಿಂದ ಅಲ್ಲಲ್ಲಿ ಅವನ ಮೈ ಹರಿದ ಹಾಗೆ ಕಾಣುತ್ತಿತ್ತು. ಕೋಣೆಯಲ್ಲಿದ್ದ ಬೇರೆ ಪ್ರಾಣಿಗಳು ಪುಟ್ಟು ಪುಟ್ಟು ಹೆಜ್ಜೆ ಇಟ್ಕೊಂಡು ಬಂದು ಇಣುಕುತ್ತಾ ಹಜಾರಕ್ಕೆ ಬರಲು ಕಾಯ್ತಾ ಇವೆಯೇನೋ ಅನಿಸ್ತಾ ಇತ್ತು ನನಗೆ. ಹೆಮ್ಮೆಯಿಂದ ಜೋರಾಗಿ ಕ್ಸಿಯೋ ಲಾವೋ ಅಂದವನೇ ನಾಲಿಗೆ ಕಚ್ಕೊಂಡು ಗಂಭೀರವಾಗಿ ದಿಸ್ ಈಸ್ ಟೈಗರ್ ಅಂದೆ. ಲಾಹೋ ಟೋನಿಯ ಕಡೆ ಗುರಾಯಿಸ್ಕೊಂಡು ಮುನ್ನುಗ್ಗಿ ಮೈ ಕೈ ಎಲ್ಲ ಮೂಸತೊಡಗಿದ. ಟೋನಿ ಲಾಹೋನ ಮೈ ಮೇಲೆ ಕಣ್ಣಾಡಿಸಿ ಗಿಫ್ಟ್ ಪೇಪರ್ನ ಚಿತ್ತಾರಗಳನ್ನು ಗಮನಿಸಿ, ಇದ್ಯಾವ ಸೀಮೆ ಹುಲಿನೋ, ನಿಮ್ಮಮ್ಮ ರದ್ದಿ ಪೇಪರ್ನಲ್ಲಿ ಆಟದ ಸಾಮಾನು ಮಾಡಿಕೊಡ್ತಾ ಇದ್ದಾರ ನಿಂಗೆ ಅಂತ ಗೇಲಿ ಮಾಡಿದ. ನನಗೆ ಇದ್ಯಾವತ್ತೂ ಹೊಳೆದಿರಲೇ ಇಲ್ಲ. ಇವತ್ತು ಲಾಹೋನನ್ನು ನೋಡುತ್ತಾ ಇದ್ದಂತೆ, ಅರೆ ಹೌದಲ್ವಾ, ಇದೊಂದು ಕಾಗದದ ಬೊಂಬೆ ಅಷ್ಟೇ ಅನಿಸಿ ಪಿಚ್ಚೆನಿಸಿತು. ಟೋನಿ ಮತ್ತೊಮ್ಮೆ ಓಬಿ ವ್ಯಾನ್ ಕೆನೋಬಿಯನ್ನು ಕೈ ಎತ್ತಿಸಿ ಯೂಸ್ ದ ಫೋರ್ಸ್ ಅನ್ನಿಸಿದ. ಇದನ್ನೆಲ್ಲ ನೋಡಿಕೊಂಡು ನನ್ನ ಲಾಹೋ ಏನು ಕಳ್ಳಪುರಿ ತಿನ್ಕೊಂಡು ಕೂತಿರ್ತಾನ? ಸರ್ರಂತ ತಿರುಗಿ ಒಂದು ಒದೆ ಕೊಟ್ಟ ನೋಡಿ ಟೋನಿಯ ಆ ಪ್ಲಾಸ್ಟಿಕ್ ಪೆಟ್ಟಿಗೆ ಧಪ್ಪಂತ ಮೇಜಿನಿಂದ ಕೆಳಗಡೆ ಬಿದ್ದು ಓಬಿಯ ತಲೆ ಒಡೆದು ಸೋಫಾದಡಿಗೆ ಹೋಯ್ತು. ರಾ ರಾ ಅನ್ನುತ್ತಾ ನನ್ನ ಲಾಹೋ ಗಹಿಸಿ ನಕ್ಕ. ಅವನ ಜೊತೆ ನಾನೂ ನಕ್ಕೆ. ಟೋನಿಗೆ ಕೆಂಡದಂಥ ಸಿಟ್ಟು ಬಂದು ನನ್ನ ಬೆನ್ನ ಮೇಲೆ ಗುದ್ದುತ್ತಾ, ಲೋ ಎಷ್ಟು ಕಾಸ್ಟ್ಲಿ ಅದು ಗೊತ್ತೇನಲ್ಲೋ ಬೇಕೂಫಾ, ನಿಮ್ಮಪ್ಪ ನಿಮ್ಮಮ್ಮನ ಕೊಂಡ್ಕೊಳಕ್ಕೆ ಕೊಟ್ಟ ದುಡ್ಡಿನ 2ರಷ್ಟು ಬೆಲೆ ಇದಕ್ಕೆ ತಿಳ್ಕೊ ಅಂದ. ನನಗೆ ಕಣ್ಣು ಕತ್ತಲೆ ಬಂದು ತಲೆ ಸುತ್ತಿದಂತೆ ಅನಿಸಿ ಅಲ್ಲೇ ನೆಲದ ಮೇಲೆ ಕುಸಿದೆ. ಲಾಹೋ ಗರ್ಜಿಸುತ್ತಾ ಟೋನಿಯ ಮೇಲೆ ನುಗ್ಗಿದ. ಟೋನಿ ಕಿಟಾರನೆ ಕಿರುಚಿದ. ನೋವಿಗಲ್ಲ, ಭಯ ಮತ್ತು ಆಶ್ಚರ್ಯಕ್ಕೆ. ನೋವಾಗಲು ಏನಿದೆ ಅಲ್ಲಿ? ಲಾಹೋ ಅಂದ್ರೆ ಒಂದು ಪೇಪರ್ ಗೊಂಬೆ ಅಷ್ಟೇ ಅಲ್ವಾ? ಟೋನಿ ಲಾಹೋನನ್ನು ಗಬಕ್ಕಂತ ಕೈಯಲ್ಲಿ ಹಿಡಿದು ಅಮುಕಿ ಅಪ್ಪಚ್ಚಿ ಮಾಡಿ ಹರಿದು ಬಿಸಾಕಿಬಿಟ್ಟ. ಒಂದಷ್ಟು ಕಾಗದದ ಚೂರುಗಳನ್ನು ಮುದ್ದೆ ಮಾಡಿ ನನ್ನ ಮೈ ಮೇಲೆ ಬಿಸಾಕಿ, ತಗಳಲೇ ನಿನ್ನ ಚೈನೀಸ್ ಕಸದ ತಿಪ್ಪೆ ರಾಶಿ ಅಂದವನೇ ಅವನ ಮನೆಗೆ ಓಡಿದ. ನಾನು ಅಳುತ್ತಾ ಎಲ್ಲ ಚೂರುಗಳನ್ನು ಸೇರಿಸಿ ಮತ್ತೆ ಲಾಹೋನನ್ನು ಮಾಡಲು ಏನೆಲ್ಲ ಕಸರತ್ತು ಮಾಡಿದರೂ ಆಗಲೇ ಇಲ್ಲ. ಇದ್ದಕ್ಕಿದ್ದಂತೆ ಏನು ಶಬ್ದವಾಯ್ತಲ್ಲ ಅಂತ ತಿರುಗಿ ನೋಡ್ತೀನಿ. ಎಲ್ಲ ಪ್ರಾಣಿಗಳು ರೂಮಿನಿಂದ ಹೊರಗೆ ಬಂದು ನಮ್ಮಿಬ್ಬರ ಸುತ್ತ ಗುಂಪು ಕಟ್ಟಿಕೊಂಡು ನಿಂತಿವೆ. ನಾನಂತೂ ದುಃಖ ತಡಿಲಾರದೆ ಗಳ ಹತ್ತುಬಿಟ್ಟೆ. ನಮ್ಮಿಬ್ಬರ ಜಗಳ ಶಾಲೆಯಲ್ಲೂ ಮುಂದುವರಿಯಿತು. ಟೋನಿ ಶಾಲೆಯಲ್ಲಿ ಎಲ್ರಿಗೂ ಬೇಕಾದವನು. ಗೆಳೆಯರ ದೊಡ್ಡ ಗುಂಪೊಂದು ಅವನಿಗಿತ್ತು. ಮುಂದಿನ 2 ವಾರ ನನ್ನದು ನಾಯಿ ಪಾಡು. ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಹೆಂಗೋ ನಿಭಾಯಿಸ್ತೆ ಬಿಡಿ. ಆ ಶುಕ್ರವಾರ ಮನೆಗೆ ಬಂದಾಗ ಅಮ್ಮ ಬಾಗಿಲು ತೆಗೆದು, ಪಾಪು ಬಂದೇನೋ, ಶಾಲೆ ಮುಗೀತಾ ಎಂದೆಲ್ಲ ಚೈನೀಸ್ ಭಾಷೆಯಲ್ಲಿ ಮಾತು ಶುರು ಮಾಡಿದಳು. ನಾನು ಏನೂ ಹೇಳದೆ ಬಚ್ಚಲು ಮನೆಗೆ ಹೋದೆ. ಅಲ್ಲಿ ಕನ್ನಡಿಯಲ್ಲಿ ಮುಖ ಕಂಡಾಗ ಪಕ್ಕನೆ, ಇಲ್ಲ ಒಂಚೂರೂ ಹೋಲಿಕೆ ಇಲ್ಲಪ್ಪ ನನಗೂ ಅವಳಿಗೂ ಅನಿಸಿತು. ರಾತ್ರಿ ಊಟ ಮಾಡುವಾಗ ಅಪ್ಪನನ್ನು, ಅಪ್ಪ ನನ್ನದು ಚಿಂಕಿ ಮುಖವಾ ಅಂತ ಕೇಳಿದೆ. ಅಪ್ಪ ಕೈಯಲ್ಲಿದ್ದ ಚಾಪ್ಸ್ಟಿಕ್ ಅನ್ನು ತಟ್ಟೆಯಲ್ಲಿಟ್ಟು ನನ್ನ ಮುಖವನ್ನೇ ತೀಕ್ಷ್ಣವಾಗಿ ನೋಡಿದರು. ನಾನು ಶಾಲೆಯಲ್ಲಿ ನಡೆದಿದ್ದೆಲ್ಲ ಅವರಿಗೆ ಹೇಳಿರಲಿಲ್ಲ, ಆದರೆ ಅವರಿಗೆ ಎಲ್ಲ ತಿಳಿದಿದೆ ಅನ್ನೋ ಥರ ಅನಿಸ್ತಾ ಇತ್ತು.
ಅಪ್ಪ ಒಮ್ಮೆ ಕಣ್ಣು ಮುಚ್ಚಿ ಹಣೆ ಉಜ್ಜಿಕೊಳ್ಳುತ್ತಾ ಹೇ ಇಲ್ಲಪ್ಪ ಅಂದರು. ಅಮ್ಮ ಏನೂ ಅರ್ಥ ಆಗದೆ ನಮ್ಮಿಬ್ಬರ ಮುಖ ನೋಡುತ್ತಾ ಏನದು ಚಿಂಕಿ ಮುಖ, ಚಿಂಕಿ ಅಂದರೆ ಏನದು ಅಂದಳು. ನಾನು ಇಂಗ್ಲೀಷಲ್ಲಿ ಮಾತಾಡಮ್ಮ ಅಂದೆ. ವಾಟ್ ಹ್ಯಾಪಂಡ್ ಅಂತೇನೋ ಹೇಳಲು ಹೊರಟಳು. ಕ್ಯಾಪ್ಸಿಕಮ್ ಮಸಾಲೆ ಹಾಕಿದ ಮಟನ್ ಫ್ರೈ ಇತ್ತು ತಟ್ಟೆಯಲ್ಲಿ. ನನಗೆ ಬೇಡ ಇದು, ನಾನು ಅಮೆರಿಕನ್ ಫುಡ್ ಮಾತ್ರ ತಿನ್ನೋದು ಅನ್ನುತ್ತಾ ತಟ್ಟೆಯನ್ನು ಆ ಕಡೆ ತಳ್ಳಿದೆ. ಅಪ್ಪ ತಲೆನೇ ಒರೆಸ್ತಾ ಸಮಾಧಾನ ಮಾಡಿ, ನಾವು ಅಮೆರಿಕದಲ್ಲಿದ್ದರೆ ಏನಂತೆ, ಎಲ್ಲರ ಮನೆಯಲ್ಲೂ ಆಗಾಗ ಚೈನೀಸ್ ಅಡಿಗೆಯನ್ನು ತಿಂತಾರೆ, ಸುಮ್ಮನೆ ತಿನ್ನು ಈಗ ಅಂದರು. ನಾನು ಎದ್ದು ರೋಷದಿಂದ, ನಮ್ಮದು ಎಲ್ಲರ ಮನೆ ಥರ ಅಲ್ವಲ್ಲ, ಅವ್ರ ಮನೆಯಲ್ಲಿ ಅವರವರ ಅಮ್ಮ ಇರ್ತಾಳೆ, ನಮ್ಮನೇಲಿ ಇರೋದು ಇಟ್ಕೊಂಡವಳು ಅಂದೆ. ಅಪ್ಪ ಒಂದು ಕ್ಷಣ ದಿಗ್ಭ್ರಾಂತರಾದರು. ಗಾಬರಿಯಿಂದ ನನ್ನನ್ನೇ ನೋಡುತ್ತಿದ್ದ ಅಮ್ಮನ ಭುಜದ ಮೇಲೆ ಕೈಯಿಟ್ಟು, ನಿಂಗೆ ಅಮೆರಿಕನ್ ಅಡುಗೆ ಪುಸ್ತಕ ತಂದುಕೊಡ್ತೀನಿ, ಅದನ್ನು ನೋಡಿ ಅಡುಗೆ ಕಲಿ ಅಂದರು. ಅಮ್ಮ ನನ್ನ ಬಳಿ ಬಂದು, ಯಾಕೋ ಚಿನ್ನೋ ಸಿಟ್ಟು, ಊಟ ಚೆನ್ನಾಗಿಲ್ವಾ ಅನ್ನುತ್ತಿದ್ದಂತೆ ನಾನು, ಇಂಗ್ಲೀಷಲ್ಲಿ ಮಾತಾಡು ನೀನು ಎಂದು ಕಿರುಚಿದೆ. ಅಮ್ಮ ಹಣೆ ಮುಟ್ಟಿ ನೋಡಿ, ಜ್ವರ ಬಂದಿದೆಯೇನೋ, ಯಾಕೋ ಹಿಂಗೆಲ್ಲ ಆಡ್ತೀಯಾ ಎನ್ನುತ್ತಾ ಅಕ್ಕರೆ ತೋರಿಸಲು ಬಂದಾಗ ನಾನು ತಾಳ್ಮೆಗೆಟ್ಟು ಅವಳ ಕೈ ತಳ್ಳಿ, ನಾನು ಚೆನ್ನಾಗೇ ಇದ್ದೀನಿ, ನೀನಿನ್ಮೇಲೆ ಇಂಗ್ಲೀಷಲ್ಲೇ ಮಾತಾಡಬೇಕು ಅಷ್ಟೆ ಅಂದೆ. ಅಪ್ಪ ಅಮ್ಮನ ಕಡೆ ತಿರುಗಿ, ನಿನಗೆ ಅವತ್ತಿನಲೂ ನಾನು ಹೇಳ್ತಾ ಇದ್ದೆ ಇಂಗ್ಲೀಷ್ ಕಲಿ, ಇಂಗ್ಲೀಷಲ್ಲಿ ಅಂತ. ನನ್ನ ಮಾತು ಕಿವಿಗೇ ಹಾಕ್ಕೊಂಡಿಲ್ಲ ನೀನು, ಈಗ ನೋಡು ಹೆಂಗಾಗಿ ಹೋಯ್ತು, ಇನ್ನಾದರೂ ಕಲಿ ಎಂದರು. ಅಮ್ಮ ಕೈ ಹಿಸುಕಿಕೊಂಡು ಏನೋ ಹೇಳಲು ಹೊರಟವಳು ಮಾತು ನಿಲ್ಲಿಸಿ ನನ್ನನ್ನು ಅಪ್ಪನನ್ನು ನೋಡ್ತಾ ಶತಪಥ ತಿರುಗಲಾರಂಭಿಸಿದರು. ಅಪ್ಪ ದೃಢವಾದ ದನಿಯಲ್ಲಿ, ಇಲ್ಲ ನೀನು ಇಂಗ್ಲೀಷ್ ಕಲೀಲೇಬೇಕು, ನಾನು ನಿಂಗೆ ಸದ್ರ ಕೊಟ್ಟೆ ಇಷ್ಟು ವರ್ಷ, ಈಗ ನೋಡು ಅವನಿಗೆ ಎಷ್ಟು ಕಷ್ಟ ಆಗ್ತಿದೆ ಎಂದರು. ಅಮ್ಮ ಅಪ್ಪನ ಕಡೆ ಇರಿಯುವ ನೋಟ ಬೀರುತ್ತಾ, ಇಲ್ಲಿ ನೋಡಿ, ಲವ್ ಅನ್ನುವಾಗ ಬಾಯಿ ಮಾತ್ರ ಮಾತಾಡುತ್ತದೆ, ಆದರೆ ಆಯ್ ಅನ್ನುವಾಗ ಹೃದಯದಿಂದ ಮಾತು ಬರುತ್ತದೆ ಎನ್ನುತ್ತಾ ಎದೆಯ ಮೇಲೆ ಕೈಯಿಟ್ಟು ಅಳಲಾರಂಭಿಸಿದಳು. ಚೀನಿ ಭಾಷೆಯಲ್ಲಿ ಆಯ್ ಎಂದರೆ ಪ್ರೀತಿ, ಮಮತೆ ಅಂತ ಅರ್ಥ. ಅಪ್ಪ, ಆದರೆ ನೀನೀಗ ಇರುವುದು ಅಮೆರಿಕದಲ್ಲಿ ಅಂತ ನೆನಪಿದೆ ತಾನೆ ಎಂದಷ್ಟೇ ಹೇಳಿ ಊಟ ಮುಗಿಸಿ ಎದ್ದರು. ಅಮ್ಮ ಕುರ್ಚಿಯ ಮೇಲೆ ಕುಸಿದು ಕುಳಿತಳು. ನನ್ನ ಲಾಹೋ ನೀರಾನೆಯ ಮೇಲೆ ದಾಳಿ ಮಾಡಿದಾಗ ಅದರ ಗಾಳಿ ಪುಸ್ ಅಂತ ಹೋಗಿ ನಿರ್ಜೀವವಾಗಿತ್ತಲ್ಲ, ಹಾಗೆಯೇ ಅಮ್ಮ ಕಾಣ್ತಾ ಇದ್ಲು. ನಾನು ತಲೆ ಕೊಡವಿಕೊಂಡು, ನನಗಿನ್ಮೇಲೆ ಆ ಪೇಪರ್ ಗೊಂಬೆಗಳು ಬೇಡ, ಒಳ್ಳೆ ಆಟ ಸಾಮಾನು ಬೇಕು ಅಂದವನೇ ನನ್ನ ರೂಮು ಸೇರಿದೆ. ಅಪ್ಪ ಮಾರನೆಯ ದಿನ ಸ್ಟಾರ್ ವಾರ್ ಸೆಟ್ ತಂದು ಕೊಟ್ಟರು. ನಾನಂತೂ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಹಳೆಯ ಪೇಪರ್ ಗೊಂಬೆಗಳನ್ನು ಒಂದು ಚಪ್ಪಲಿ ಸೆಟ್ಟಿನಲ್ಲಿ ಹಾಕಿ ಮಂಚದ ಕೆಳಗೆ ತಳ್ಳಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಎಲ್ಲ ಪ್ರಾಣಿಗಳು ಪೆಟ್ಟಿಗೆಯಿಂದ ಹೊರಬಂದು ಅವರವರ ಜಾಗದಲ್ಲಿ ಕೋಣೆ ತುಂಬ ಕೂತಿವೆ. ಬಿಡ್ತೀನಾ ನಾನು? ಮತ್ತೆ ಎಲ್ಲವನ್ನು ಶೂ ಬಾಕ್ಸ್ನಲ್ಲಿ ದಬ್ಬಿ ಟೇಪು ಹಾಕಿ ಪೆಟ್ಟಿಗೆಯನ್ನು ಭದ್ರಪಡಿಸಿದೆ. ಸ್ವಲ್ಪ ಹೊತ್ತಿಗೆ ಒಳಗೆ ಗಲಾಟೆ ಶುರು ಮಾಡಿದವು. ನನಗಂತೂ ತಲೆ ಚಿಟ್ಟು ಹಿಡಿತು. ಪೆಟ್ಟಿಗೆಯನ್ನು ಅಟ್ಟದ ಮೇಲೆ ಒಯ್ದು ಕತ್ತಲ ಮೂಲದಲ್ಲಿ ದಬ್ಬಾಕಿದೆ. ಅಮ್ಮ ಚೈನೀಸ್ ಭಾಷೆಯಲ್ಲಿ ಮಾತನಾಡಿದರೆ ನಾನು ಉತ್ತರ ಕೊಡುವುದನ್ನೇ ನಿಲ್ಲಿಸಿದೆ. ಒಂದಷ್ಟು ದಿನಗಳಾದ ಮೇಲೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಕಲಿತು ಮಾತನಾಡಲು ಶುರು ಮಾಡಿದಳು. ಅವಳ ಹರುಕು ಮುರುಕು ಭಾಷೆ ಕೇಳಿದರೆ ನನಗೆ ಮೈ ಪರಚಿಕೊಳ್ಳುವಂತೆ ಆಗುತ್ತಿತ್ತು. ಸರಿಯಾಗಿ ಮಾತನಾಡಲು ಹೇಳಿಕೊಟ್ಟೆ. ಯಾಕೋ ಏನೋ ದಿನಗಳು ಕಳೀತಾ ಇದ್ದ ಹಾಗೆ ಅಮ್ಮ ನನ್ನ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿದಳು. ಏನಾದರೂ ಅಗತ್ಯವಾಗಿ ಹೇಳಲೇಬೇಕು ಅನ್ನುವಾಗ ಕೈ ಸನ್ನೆ ಮಾಡುತ್ತಿದ್ದಳು. ಟಿವಿ ಸೀರಿಯಲ್ಗಳಲ್ಲಿ ಅಮೇರಿಕನ್ ಅಮ್ಮಂದಿರು ಮಾಡುವ ಹಾಗೆ ಹತ್ತಿರ ಬಂದು ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ನನಗೆ ಅವಳು ಮಾಡುವುದೆಲ್ಲ ಕಂಡರೆ ಕೋಪ ಬರುತ್ತಿತ್ತು. ಅತಿ ಮಾಡ್ತಾಳೆ, ಥು ಬರೀ ನಾಟಕ, ಏನು ಹೆಂಗಸಪ್ಪ ಅವಳು ಅನ್ನಿಸುತ್ತಿತ್ತು. ನನ್ನ ಅಸಮಾಧಾನವನ್ನು ಗಮನಿಸಿದ ಅಮ್ಮ ನನ್ನ ಹತ್ತಿರ ಬರುವುದನ್ನೇ ನಿಲ್ಲಿಸಿದಳು. ಇದನ್ನೆಲ್ಲ ಗಮನಿಸುತ್ತಿದ್ದ ಅಪ್ಪ ಒಂದಿನ ಅಮ್ಮನ ಹತ್ರ ಹಾಗೆಲ್ಲ ನಡ್ಕೋಬಾರ್ದು, ಗೌರವ ಕೊಡುವುದನ್ನು ಕಲಿ ಅಂತೇನೋ ಗದರಿಸಿದ್ರು. ಆದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದಕ್ಕೆ ಹಿಂಜರಿತಾ ಇದ್ದರು. ಅವರಿಗೂ ಮನಸ್ಸಿನ ಮೂಲೆಯಲ್ಲಿ ಅನ್ನಿಸುತ್ತಿದ್ದಿರಬಹುದು, ಈ ಹಳ್ಳಿ ಹೆಂಗಸನ್ನು ಅಮೇರಿಕಾಗೆ ಕರೆತಂದು ತಪ್ಪು ಮಾಡಿದ್ನೇನೋ ಅಂತ. ನಿಧಾನವಾಗಿ ಅಮ್ಮ ಅಮೇರಿಕನ್ ಶೈಲಿಯ ಅಡುಗೆಗಳನ್ನು ಕಲಿತಳು. ನಾನಂತೂ ಈಗೀಗ ವಿಡಿಯೋ ಗೇಮ್ಗಳಲ್ಲೇ ಬ್ಯುಸಿ. ಶಾಲೆಯಲ್ಲಿ ಫ್ರೆಂಚ್ ಭಾಷೆ ಕಲಿಯುತ್ತಿದ್ದೆ.
ಸಮಯ ಸರಿದಿದ್ದೇ ಗೊತ್ತಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಅಡುಗೆ ಮನೆಯಲ್ಲಿ ಇಣುಕಿದರೆ ಅಮ್ಮನ ಗಿಫ್ಟ್ ಪೇಪರ್ ಕೈಚಳಕ ಕಾಣಿಸುತ್ತಿತ್ತು. ಮಾರನೇ ದಿನ ಒಂದು ಪ್ರಾಣಿ ನನ್ನ ಕೋಣೆಯಲ್ಲಿ ಪ್ರತ್ಯಕ್ಷ ಆಗುತ್ತಿತ್ತು. ಹತ್ತಿರ ಬಂದು ಏನಣ್ಣ ಹೆಂಗಿದೆಯಾ ಅನ್ನುತ್ತಿತ್ತು. ನಾನು ಅದನ್ನು ಒತ್ತು ಗಾಳಿಯಲ್ಲೆಲ್ಲ ಪುಸ್ ಅನ್ನಿಸಿ ಅಟ್ಟದ ಮೇಲೆ ಬಿಸಾಕುತ್ತಿದ್ದೆ. ಅಬ್ಬಾ, ನಾನು ಹೈಸ್ಕೂಲು ಮುಗಿಸುವ ಹೊತ್ತಿಗೆ ಅಮ್ಮ ಗೊಂಬೆ ಮಾಡುವುದನ್ನೇ ನಿಲ್ಲಿಸಿದಳು. ಒಳ್ಳೆಯ ಇಂಗ್ಲೀಷ್ ಕಲಿತಳು. ಆದರೆ ಅಷ್ಟು ಹೊತ್ತಿಗೆ ನನ್ನ ಪ್ರಪಂಚವೇ ಬೇರೆ ಆಯಿತು. ಅವಳು ಏನು ಮಾತಾಡಿದರೆ ನನಗೇನು, ಯಾವ ಭಾಷೆ ಮಾತನಾಡಿದರೂ ಅಷ್ಟೇ. ಅವಳ ಕಂತೆ ಪುರಾಣ ಕೇಳುವಷ್ಟು ಸಮಯ ನನಗಿರಲಿಲ್ಲ. ಒಮ್ಮೊಮ್ಮೆ ನಾನು ಕಾಲೇಜು ಮುಗಿಸಿ ಮನೆಗೆ ಬರುವಾಗ ಅಡುಗೆ ಮನೆಯಲ್ಲಿ ನನ್ನ ಕುಳ್ಳಿಯಮ್ಮ ಚೈನೀಸ್ ಹಾಡು ಗುನುಗುಣಿಸುತ್ತಾ ಚುರುಕಾಗಿ ಓಡಾಡ್ತಾ ಕೆಲಸ ಮಾಡುವುದನ್ನು ನೋಡುವಾಗ ನಾನು ನಿಜವಾಗಲೂ ಇವಳ ಹೊಟ್ಟೆಯಲ್ಲೇ ಹುಟ್ಟಿದವನ? ನಮ್ಮಿಬ್ಬರಿಗೂ ಒಂದು ಚೂರೂ ಹೋಲಿಕೆ ಇಲ್ವಲ್ಲ ಅನಿಸುತ್ತಿತ್ತು. ಅಯ್ಯೋ, ಅವಳು ಯಾರಿಗೆ ಹುಟ್ಟಿದವಳೋ ಯಾರಿಗೆ ಗೊತ್ತು ಎನ್ನುತ್ತಾ ತಲೆ ಕೊಡೆಯುಕೊಂಡು ನಾನು ರೂಮು ಸೇರುತ್ತಿದ್ದೆ. ನನ್ನ ಅಮೇರಿಕನ್ ಜಗತ್ತು ಸಂತಸದ ಅಲೆಗಳಲ್ಲಿ ತೇಲಾಡುತ್ತಾ ಎಲ್ಲವನ್ನೂ ಮರೆಯುತ್ತಿದ್ದೆ. ಅಮ್ಮ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮುದುರಿಕೊಂಡು ಮಲಗಿದ್ದಳು. ನಾನು ಮತ್ತು ಅಪ್ಪ ಮಗ್ಗುಲಲ್ಲಿ ಕುಳಿತಿದ್ದೆವು. ಇನ್ನೂ 40 ವರ್ಷನೂ ಆಗಿಲ್ಲ, ಆದರೆ ತುಂಬ ವಯಸ್ಸಾದವಳಂತೆ ಕಂಡಳು ಅಮ್ಮ. ಆಗಾಗ ಹೊಟ್ಟೆ ನೋವು ಅನ್ನುತ್ತಾ ಏನೋ ಮನೆ ಮದ್ದು ಮಾಡಿಕೊಳ್ಳುತ್ತಿದ್ದುದು ಬಿಟ್ಟರೆ ಅಮ್ಮ ಹುಷಾರು ತಪ್ಪಿದ್ದೇ ನೆನಪಿಲ್ಲ ನನಗೆ. ಏನೇ ಆದರೂ ಡಾಕ್ಟ್ರ್ ಹತ್ರ ಮಾತ್ರ ಹೋಗಲು ಒಪ್ಪುತ್ತಿರಲಿಲ್ಲ. ಕೊನೆಗೆ ಅಪ್ಪ ಒತ್ತಾಯದಿಂದ ಆಸ್ಪತ್ರೆಗೆ ತರುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿತ್ತು. ಕ್ಯಾನ್ಸರ್ ಮೈತುಂಬ ವ್ಯಾಪಿಸಿತ್ತು. ಅವಳು ಇದ್ದಷ್ಟು ದಿನ ನಿಮ್ಮ ಭಾಗ್ಯ ಅಂದರು ಡಾಕ್ಟ್ರು. ನಾನು ಆಸ್ಪತ್ರೆಯಲ್ಲಿ ಅಮ್ಮನ ಪಕ್ಕ ಕುಳಿತಿದ್ದರೂ ಮನಸ್ಸೆಲ್ಲ ಕಾಲೇಜಿನಲ್ಲೇ ಇತ್ತು. ಕ್ಯಾಂಪಸ್ ಸೆಲೆಕ್ಷನ್ ನಡೀತಾ ಇತ್ತು ಆವಾಗ. ಬಯೋಡಾಟಾ, ಟ್ರಾನ್ಸ್ಕ್ರಿಪ್ಟು, ಪ್ರೆಸೆಂಟೇಷನು, ಇಂಟರ್ವ್ಯೂ ಏನೆಲ್ಲ ಇರುತ್ತೆ ಅಲ್ವಾ. ಎಷ್ಟು ತಯಾರಿ ಮಾಡಬೇಕು ಅದಕ್ಕೆಲ್ಲ. ನಾನು ನೋಡಿದರೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ನನ್ನೇ ಆಯ್ಕೆ ಮಾಡುವ ಹಾಗೆ ಮಾಡಲು ಏನೆಲ್ಲ ಕತೆ ಕಟ್ಬೋದು ಅಂತ ಅಮ್ಮನ ಬಳಿಯಲ್ಲಿ ಕೂತು ಮನಸ್ಸಿನಲ್ಲಿ ಕತೆ ಪೋಣಿಸುತ್ತಾ ಇದ್ದೆ. ಒಳ ಮನಸ್ಸು ಚೀರುತ್ತಿತ್ತು. ಕತ್ತೆ ಬಡವ, ನಿಮ್ಮಮ್ಮ ಸಾಯ್ತಾ ಬಿದ್ದಿದ್ದಾಳೆ, ನೀನು ಹೀಗೆಲ್ಲ ಯೋಚಿಸ್ತಾ ಇದೀಯಾ ಅಂತ. ಆದರೆ ಮನಸ್ಸು ಹೇಳಿದ್ದಕ್ಕೆ ಕೇಳ್ತಾ ಕೂರಕ್ಕೆ ಆಗತ್ತಾ? ನೀವೇ ಹೇಳಿ. ಭಾವನೆಗಳನ್ನು ಬದಿಗಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ. ಅಮ್ಮ ಕಣ್ಣು ಬಿಟ್ಟು ನಮ್ಮ ಕಡೆ ನೋಡಿದಾಗ ಅಪ್ಪ ಅಮ್ಮನ ಕೈ ಹಿಡಿದು ಹಣೆಗೆ ಮುತ್ತು ಕೊಟ್ಟರು. ಯಾಕೋ ಅಪ್ಪನು ತುಂಬ ಸುಸ್ತಾದವರಂತೆ ಕಾಣುತ್ತಿದ್ದರು. ನನಗೆ ಒಳಗೊಳಗೆ ಸಂಕಟವಾಯಿತು. ನಾನು ಅಪ್ಪನ ಹತ್ರ ಯಾವತ್ತೂ ಪ್ರೀತಿಯಿಂದ ಮಾತಾಡಲೇ ಇಲ್ಲ. ಅವರನ್ನು ಅರಿಯುವ ಪ್ರಯತ್ನವನ್ನೇ ಮಾಡಲಿಲ್ಲ. ಅಮ್ಮನ ಜೊತೆಗೂ ಹೀಗೆ ನಡ್ಕೊಂಡೆ. ಛೆ, ನಾನು ಯಾಕೆ ಹೀಗೆ ಅನಿಸಿ ಅರೆಕ್ಷಣ ತಳಮಳವಾಯಿತು. ಅಮ್ಮ ಅಪ್ಪನನ್ನು ನೋಡಿ ಮುಗುಳು ನಕ್ಕು, ನನಗೇನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಅಂದಳು. ನನ್ನನ್ನು ನೋಡಿ ನಕ್ಕು, ನೀನು ಕಾಲೇಜ್ಗೆ ವಾಪಸ್ ಹೋಗ್ಬೇಕಲ್ವ ಪುಟ್ಟ, ಇಲ್ಲಿದ್ರೆ ತಡ ಆಗತ್ತೆ ಅಂದಳು. ಅವಳ ಮೈ ತುಂಬ ಚುಚ್ಚಿದ್ದ ನಳಿಗೆಗಳು, ಪಕ್ಕದಲ್ಲಿದ್ದ ಯಂತ್ರಗಳ ಶಬ್ದದಿಂದ ಅವಳ ಧ್ವನಿ ಕ್ಷೀಣವಾಗಿ ಕೇಳಿತು. ನೀನು ನಿಶ್ಚಿಂತೆಯಾಗಿ ಹೋಗಿ ಬಾ ಕಂದ, ಇದೇನು ಅಂಥ ದೊಡ್ಡ ವಿಷಯ ಅಲ್ಲ. ವಿದ್ಯಾಭ್ಯಾಸ ತುಂಬ ಮುಖ್ಯ, ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಚೆನ್ನಾಗಿ ಓದು ಮರಿ, ಹೋಗಿ ಬಾ ಅಂದಳು. ನಾನು ಅಮ್ಮನ ಕೈ ಹಿಡಿದು ನೇವರಿಸಿದೆ. ಇಂಥ ಸಮಯದಲ್ಲಿ ಹೀಗೆಲ್ಲ ಮಾಡಬೇಕು ಅಲ್ವಾ? ಒಂಥರ ಸಮಾಧಾನ ಆಯಿತು. ಆದರೆ ಮನಸ್ಸೆಲ್ಲ ಫ್ಲೈಟು, ಬೋರ್ಡಿಂಗ್ ಪಾಸು, ಕ್ಯಾಲಿಫೋರ್ನಿಯಾದ ಬೆಚ್ಚನೆ ಬಿಸಿಲಿನ ಸುತ್ತಲೇ ಸುತ್ತುತ್ತಿತ್ತು. ಅಮ್ಮ ಅಪ್ಪನ ಕಿವಿಯಲ್ಲಿ ಏನೋ ಉಸಿರಿದಳು. ಅಪ್ಪ ತಲೆಯಾಡಿಸಿ ಕೋಣೆಯಿಂದ ಹೊರಗಡೆ ಹೋದರು. ಪುಟ್ಟ, ಒಂದು ವೇಳೆ ನಾನು ಗಂಟಲೊತ್ತಿ ಕೆಮ್ಮು ಶುರುವಾಯಿತು. ಒಂದರೆ ಕ್ಷಣ ಸುಧಾರಿಸಿಕೊಂಡು, ಒಂದು ವೇಳೆ ನಾನು ಹೋದರೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಆರೋಗ್ಯ ಹಾಳು ಮಾಡಿಕೋಬೇಡ. ನಿನ್ನ ಮುಂದಿನ ಜೀವನದ ಬಗ್ಗೆ ಗಮನ ಕೊಡು. ಆ ಪೆಟ್ಟಿಗೆ ಅಟ್ಟದ ಮೇಲೆ ಇದೆಯಲ್ಲ, ಅದನ್ನು ಮಾತ್ರ ಜೋಪಾನ ಮಾಡು. ಪ್ರತಿ ವರ್ಷ ಕಿಂಗ್ಮಿಂಗ್ ಹಬ್ಬದ ದಿನ ಸತ್ತವರಿಗೆ ಎಡೆ ಇಡಬೇಕು. ಅವತ್ತು ಆ ಪೆಟ್ಟಿಗೆಯನ್ನು ತೆರೆದು ಒಮ್ಮೆ ನನ್ನನ್ನು ನೆನಪಿಸ್ಕೊ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಹೋಗಿ ಬಾಕಂದ, ದೇವರು ಒಳ್ಳೇದು ಮಾಡಲಿ ಅಂದಳು. ಕಿಂಗ್ಮಿಂಗ್ ಅಂದರೆ ಚೀನಾದ ಒಂದು ಹಬ್ಬ. ಕುಟುಂಬದಲ್ಲಿ ಸತ್ತವರನ್ನು ಅವತ್ತು ನೆನಪಿಸಿಕೊಳ್ಳುತ್ತಾರೆ. ನಾನು ಚಿಕ್ಕವನಿರುವಾಗ ಆ ಹಬ್ಬದ ದಿನ ಅಮ್ಮ ಅವಳ ತಂದೆ ತಾಯಿಗೆ ಪತ್ರ ಬರೆಯುತ್ತಿದ್ದಳು. ಅವರು ಚೀನಾದಲ್ಲಿ ಸತ್ತು ಯಾವುದೋ ಕಾಲವಾಗಿತ್ತು.
ಆ ವರ್ಷ ಅಮೆರಿಕಾದಲ್ಲಿ ಅವಳ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಘಟನೆಗಳು ನಡೆದವು ಎಂದು ವಿವರವಾಗಿ ಬರೆಯುತ್ತಿದ್ದಳು. ಆಮೇಲೆ ನನಗೆ ಅದನ್ನು ಓದಿ ಹೇಳುತ್ತಿದ್ದಳು. ನಾನು ಏನಾದರೂ ನೆನಪಿಸಿದರೆ ಅದನ್ನೂ ಸೇರಿಸುತ್ತಿದ್ದಳು. ನಂತರ ಆ ಕಾಗದದಿಂದ ಒಂದು ಪಾರಿವಾಳವನ್ನು ಮಾಡುತ್ತಿದ್ದಳು. ಆ ಪೇಪರ್ ಪಾರಿವಾಳವನ್ನು ಊದಿ ಪಶ್ಚಿಮದ ಕಡೆ ತೂರಿಬಿಡುತ್ತಿದ್ದಳು. ನಾವಿಬ್ಬರು ತುಂಬಾ ಹೊತ್ತು ಅದು ತೂರಿಕೊಂಡು ಹೋದ ದಿಕ್ಕನ್ನೇ ನೋಡುತ್ತಾ ಕುಳಿತಿರುತ್ತಿದ್ದೆವು. ಅದು ರೆಕ್ಕೆ ಬಡಿದು ಹಾರಿ ಪೆಸಿಫಿಕ್ ಸಮುದ್ರವನ್ನು ದಾಟಿ ಚೀನಾ ದೇಶವನ್ನು ತಲುಪಿ ಅಲ್ಲಿ ಅವಳ ತವರೂರಿನಲ್ಲಿರುವ ತಂದೆ ತಾಯಿಯ ಸಮಾಧಿಯನ್ನು ತಲುಪುವ ಕನಸು ಕಾಣುತ್ತಾ ಇರುತ್ತಿದ್ದೆವು, ನಾನು ಮತ್ತು ನಮ್ಮಮ್ಮ. ಆಸ್ಪತ್ರೆಯಲ್ಲಿ ಅಮ್ಮನ ಮುಂದೆ ನಿಂತಿದ್ದ ಆ ಕ್ಷಣದಲ್ಲಿ ಇಷ್ಟೆಲ್ಲ ನೆನಪುಗಳು ಸರ್ರನೆ ಹಾದು ಹೋದವು. ಇದೆಲ್ಲ ಮಾಡಿ ಎಷ್ಟು ವರ್ಷಗಳಾದವಲ್ಲ ಅನಿಸಿದ್ರು ಅದನ್ನೆಲ್ಲ ಮನಸ್ಸಾಚಿಗೆ ತಳ್ಳಿ, ಚೀನಾದ ಹಬ್ಬಗಳ ವಿಷಯ ನಂಗೆ ಗೊತ್ತಿಲ್ಲಮ್ಮ, ಈಗ ನೀನು ಮಾತಾಡಿ ಆಯಾಸ ಮಾಡ್ಕೋಬೇಡ, ಸುಮ್ಮನಿರು ಅಂದೆ. ಪುಟ್ಟ, ಆ ಪೆಟ್ಟಿಗೆ ಮಾತ್ರ ಮರೆಯದೆ ಜೋಪಾನವಾಗಿ ಇಟ್ಕೋ, ಒಮ್ಮೆ ತೆರೆದು ನೋಡು ಆಮೇಲೆ ಅನ್ನುತ್ತಿದ್ದಂತೆ ಕೆಮ್ಮು ಒತ್ತರಿಸಿ ಬಂತು. ಅಯ್ಯೋ ಸುಮ್ಮನಿರಮ್ಮ, ನಿಂದೊಂದು ರಗಳೆ ಎಂದು ರೇಗಿದೆ. ಐಜಿ ಮಾಮಾ ಐ ಸನ್ ಮಾಮ್ ಲವ್ಸ್ ಯು. ಅಮ್ಮ ಕೆಮ್ಮುತ್ತಾ ಏನೇನೋ ಬಡಬಡಿಸಲಾರಂಭಿಸಿದಳು. ಅವತ್ತು ಊಟ ಮಾಡುವಾಗ ಆಯ್ ಎನ್ನುತ್ತಾ ತುಟಿ ಎದೆಯ ಮೇಲೆ ಕೈಯಿಟ್ಟು ಮಾತಾಡಿದ್ದು ನೆನಪಾಯಿತು. ಆಯಿತು ಬಿಡಮ್ಮ, ನೀನು ಹೇಳಿದ್ದೆಲ್ಲ ಮಾಡುತ್ತೇನೆ ಅಂದೆ. ಅಪ್ಪ ಅಮ್ಮನ ಕೆಮ್ಮಿನ ಶಬ್ದ ಕೇಳಿ ಆತಂಕದಿಂದ ಕೋಣೆಯೊಳಗೆ ಬಂದರು. ನನಗೆ ವಿಮಾನಕ್ಕೆ ತಡವಾಗುತ್ತಿದೆ, ನಾನು ಹೊರಡುತ್ತೇನೆ ಎಂದು ಹೇಳಿ ಅಲ್ಲಿಂದ ತಕ್ಷಣ ಹೊರಟೆ. ಟಿಕೆಟ್ ಬುಕ್ ಮಾಡಿ ವಿಮಾನ ಪ್ರಯಾಣವನ್ನು ತಪ್ಪಿಸಿಕೊಳ್ಳುವುದು ಸರಿಯಲ್ಲ ಅಲ್ವೇ? ನಾನು ಪ್ರಯಾಣಿಸುತ್ತಿದ್ದ ವಿಮಾನ ಅರ್ಧ ದಾರಿ ಕ್ರಮಿಸುವಷ್ಟರಲ್ಲಿ ಅಮ್ಮ ಮರಳಿ ಬಾರದ ಲೋಕಕ್ಕೆ ಪಯಣಿಸಿದಳು. ಅಮ್ಮ ಹೋದ ಮೇಲೆ ಅಪ್ಪ ತುಂಬಾ ಇಳಿದು ಹೋದರು. ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಇರಲಾರೆ ಎಂದು ಅದನ್ನು ಮಾರಿದರು. ನಾನು ಮತ್ತು ನನ್ನ ಗೆಳತಿ ಸೂಸನ್ ಮನೆ ಖಾಲಿ ಮಾಡಲು ಸಹಾಯಕ್ಕೆಂದು ಹೋಗಿದ್ದೆವು. ಎಲ್ಲವನ್ನೂ ಪ್ಯಾಕ್ ಮಾಡಿದೆವು. ಅಟ್ಟ ಸ್ವಚ್ಛ ಮಾಡುವಾಗ ಚಪ್ಪಲಿ ಪೆಟ್ಟಿಗೆ ಸೂಸನ್ಲ ಕಣ್ಣಿಗೆ ಬಿತ್ತು. ಪೇಪರ್ ಪ್ರಾಣಿಗಳು ಅಟ್ಟದ ಕತ್ತಲೆಯಲ್ಲಿ ವರ್ಷಾನುಗಟ್ಟಲೆ ಬಿದ್ದಿದ್ದಕ್ಕೋ ಏನೋ ಬಣ್ಣಗೆಟ್ಟು ಮಂಕಾದಂತೆ ಕಾಣುತ್ತಿದ್ದವು. ಆದರೆ ಸೂಸನ್ ಅದನ್ನೆಲ್ಲ ನೋಡಿ ಹುಬ್ಬೆ ರೀತಿ, ಅಬ್ಬಬ್ಬ, ಓರಿಗೇಮಿ ಆಟಿಕೆಗಳು ಎಷ್ಟು ಅದ್ಭುತವಾಗಿವೆ, ನಾನ್ಯಾವತ್ತೂ ನೋಡಿರಲಿಲ್ಲ ಇಂಥವನ್ನು. ನಿಮ್ಮಮ್ಮ ಎಷ್ಟು ಒಳ್ಳೆಯ ಆರ್ಟಿಸ್ಟ್ ಕಣೋ ಅನ್ನುತ್ತಾ ನನ್ನ ಕಡೆಗೆ ಮೆಚ್ಚುಗೆಯ ನೋಟ ಬೀರಿದಳು. ನಾನು ಒಂದು ಕ್ಷಣ ಎಲ್ಲವನ್ನು ಮತ್ತೆ ಗಮನಿಸಿದೆ. ಏನೋ ಆರಿಗೇಮಿಯೋ ಏನೋ ಕರ್ಮವೋ, ಎಲ್ಲ ಪ್ರಾಣಿಗಳು ನಿರ್ಜೀವವಾಗಿ ಬಿದ್ದುಕೊಂಡಿದ್ದವು. ಬಹುಶಃ ಅಮ್ಮನ ಜೊತೆ ಅವಳ ಜಾದು ಕೂಡ ಇಲ್ಲವಾಯ್ತೇನೋ, ಅಥವಾ ನಾನೇ ಹುಚ್ಚುಚ್ಚಾಗಿ ಈ ಪ್ರಾಣಿಗಳಿಗೆ ಜೀವ ಇದೆ, ಮನೆ ತುಂಬ ಸುತ್ತಾಡುತ್ತವೆ ಅಂದುಕೊಂಡಿದ್ದೆನಾ? ಚಿಕ್ಕವರಿದ್ದಾಗ ನಾವು ಏನೆಲ್ಲ ಕಲ್ಪನೆ ಮಾಡಿಕೊಳ್ಳುತ್ತೇವೆ, ಅವೆಲ್ಲ ನಿಜ ಆಗಲು ಸಾಧ್ಯವಿಲ್ಲ ಅಲ್ಲವೇ? ಅವತ್ತು ಏಪ್ರಿಲ್ ತಿಂಗಳ ಮೊದಲನೇ ಭಾನುವಾರ. ಅಮ್ಮ ಹೋಗಿ 2 ವರ್ಷವಾಗಿತ್ತು. ಸೂಸನ್ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಳು. ಅವಳ ಕೆಲಸ ಹೀಗೇನೆ, ಯಾವಾಗೆಂದರೆ ಆವಾಗ ಟೂರ್ ಹೋಗಬೇಕು. ನಾನು ಮನೆಯಲ್ಲಿ ಒಬ್ಬನೇ ಹಾಗೆ ಸುಮ್ಮನೆ ಟಿವಿ ನೋಡಿಕೊಂಡು ಕುಳಿತಿದ್ದೆ. ಶಾರ್ಕ್ಗಳ ಬಗ್ಗೆ ಏನೋ ತೋರಿಸುತ್ತಾ ಇದ್ದರು. ಇದ್ದಕ್ಕಿದ್ದಾಗೆ ಅಮ್ಮನ ಕೈಗಳೇ ಕಣ್ಣು ಮುಂದೆ ಬಂದಂತೆ ಅನಿಸಿದವು. ಅವತ್ತು ನಾನು ಮತ್ತು ಲಾಹೋ ಕಣ್ಕಂಡು ಬಿಟ್ಟು ನೋಡ್ತಾ ಇದ್ದ ಹಾಗೇನೆ. ಅಮ್ಮನ ಕೈ ಚಳಕದಿಂದ ಗಿಫ್ಟ್ ಪೇಪರ್ ಒಂದೇ ನಿಮಿಷಕ್ಕೆ ಶಾರ್ಕ್ ಆಗಿತ್ತಲ್ಲ, ಹಾಗೇನೆ. ಇವನು ಪರ್ ಅಂತ ಸದ್ದಾಯಿತು. ನೋಡಿದ್ರೆ ಒಂದು ಪೇಪರ್ ಮುದ್ದೆ ಪುಸ್ತಕದ ಕಪಾಟಿನ ಪಕ್ಕಕ್ಕೆ ತೂರಿ ಬಂದು ಬಿತ್ತು. ಕಸದ ಬುಟ್ಟಿಗೆ ಹಾಕಲು ಹೊರಟೆ. ಅರೆ, ಪೇಪರ್ ತರ್ಕೊಂಡು ಗುರ್ರಂದಿತು. ಲಾಹೋ ನನ್ನ ಕಡೆ ಗುರಾಯಿಸಿದ. ಇಷ್ಟು ವರ್ಷ ಎಲ್ಲಿತ್ತೋ ಇದು? ನಾನು ಇವನ್ನೆಲ್ಲ ಮೂಲೆಗೆ ಹಾಕಿದ್ದೆ. ಬಹುಶಃ ಅಮ್ಮ ಎಲ್ಲವನ್ನು ರಿಪೇರಿ ಮಾಡಿ ಮೊದಲನೇ ಥರವೇ ಮಾಡಿ ಇಟ್ಟಿದ್ಲೇನೋ ಅನಿಸುತ್ತೆ. ನನ್ನ ಕೈ ಮೇಲೆ ಇಷ್ಟು ಪುಟಾಣಿಯ ಥರ ಕಾಣುತ್ತಿದ್ದ. ಅವಾಗೆಲ್ಲ ಎಷ್ಟು ದೊಡ್ಡ ಹುಲಿ ಅನಿಸ್ತಿತ್ತು. ಹೌದು, ನಾನು ಅವಾಗ ಪುಟ್ಟ ಹುಡುಗ ಆಗಿದ್ದೆ. ಅದಕ್ಕೆ ಎಲ್ಲನೂ ದೊಡ್ಡದಾಗಿ ಕಾಣ್ತಿತ್ತೇನೋ ನನಗೆ. ಸೂಸನ್ ಅವತ್ತು ಪೆಟ್ಟಿಗೆಯನ್ನು ನಮ್ಮ ಮನೆಗೆ ತಂದು ಎಲ್ಲ ಪ್ರಾಣಿ ಗೊಂಬೆಗಳನ್ನು ಮನೆ ತುಂಬ ನೇತು ಹಾಕಿದ್ದಳು. ಇದೊಂದು ಬಣ್ಣಗೆಟ್ಟಿತ್ತಲ್ಲ, ಅದಕ್ಕೆ ಪೆಟ್ಟಿಗೆಯಲ್ಲಿ ಬಿಟ್ಟಿದ್ಲು ಅನಿಸುತ್ತೆ. ನೆಲದ ಮೇಲೆ ಕಾಲು ಚಾಚಿ ಕೂತು ಲಾಹೋನನ್ನು ಪಕ್ಕಕ್ಕೆ ನಿಲ್ಲಿಸಿದೆ. ಬಾಲವನ್ನೂ ಅಲ್ಲಾಡಿಸಿದೆ. ಟರ್ರೋ ಅಂತ ಜೀಕಿತು. ಹಳೆಯದೆಲ್ಲ ನೆನಪಾಗಿ ನಗು ಬಂತು. ಬೆನ್ನು ನೇವರಿಸಿ ಏನಣ್ಣೋ ಹೆಂಗಿದೆಯಾ ಅಂದೆ. ಕೈಯಿಂದ ಜಾರಿ ಟಣ್ಣಂತ ಕೆಳಗೆ ನೆಗೆದ.
ಬಿದ್ದ ರಭಸಕ್ಕೆ ಒಂದು ಕಡೆಯ ಪೇಪರ್ ತೆರಕೊಂಡು ಮಡಚಿದ ಕಾಗದ ಒಂದು ನನ್ನ ಮಡಿಲಲ್ಲಿ ಬಿತ್ತು. ಅದು ಗಿಫ್ಟ್ ಪೇಪರ್ನ ಒಂದು ತುಂಡು. ಒಳಗಿನ ಖಾಲಿ ಜಾಗದಲ್ಲಿ ಚೈನೀಸ್ ಅಕ್ಷರಗಳಲ್ಲಿ ಏನೇನೋ ಬರೆದಿತ್ತು. ನನಗೆ ಚೈನೀಸ್ ಚಿತ್ರಲಿಪಿ ಓದಲು ಬರುತ್ತಿರಲಿಲ್ಲ. ಆದರೆ ಸನ್ ಅನ್ನುವ ಒಂದು ಅಕ್ಷರ ಮಾತ್ರ ಗೊತ್ತಿತ್ತು. ಪತ್ರದ ಮೊದಲನೇ ಸಾಲಿನಲ್ಲಿ ಆ ಅಕ್ಷರವಿತ್ತು. ಅಮ್ಮನ ಡಂಕು ಡೊಂಕು ಕೈಬರಹದ ಪತ್ರದಲ್ಲಿ ಅದೊಂದೇ ನನಗೆ ಅರ್ಥವಾದದ್ದು. ಇದ್ದಕ್ಕಿದ್ದಾಗೆ ನೆನಪಾಯಿತು, ಇವತ್ತು ಸತ್ತವರಿಗೆ ಎಡೆ ಇಡುವ ದಿನ. ಇಂಟರ್ನೆಟ್ನಲ್ಲಿ ಜಾಲಾಡಿದೆ. ಹೌದು, ಇವತ್ತು ಚೀನಾದಲ್ಲಿ ಕಿಂಗ್ಮಿಂಗ್ ಆಚರಣೆ ಎಂದಿತ್ತು. ಪತ್ರವನ್ನು ಕೈಯಲ್ಲಿ ಹಿಡಿದು ಕಾರು ಹತ್ತಿ ಹುಚ್ಚನಂತೆ ಅಲೆದಾಡಿದೆ. ಸಿಟಿ ಬಸ್ ಸ್ಟ್ಯಾಂಡ್ನ ಹತ್ತಿರ ಚೈನೀಸ್ ಟೂರಿಸ್ಟ್ ಏಜೆನ್ಸಿಗಳು ಮತ್ತು ಬಸ್ಸುಗಳನ್ನು ನೋಡಿದ ನೆನಪಾಗಿತ್ತು. ಸೀದಾ ಕಾರನ್ನು ಆ ಕಡೆ ತಿರುಗಿಸಿ ಅಲ್ಲಿ ಬಸ್ಸುಗಳಿಗೆ ಕಾಯುತ್ತಿದ್ದ ಚೀನಿ ಪ್ರವಾಸಿಗರನ್ನು ಈ ಪತ್ರವನ್ನು ಓದಿ ಹೇಳ್ತೀರಾ ಎಂದು ಬೇಡಿಕೊಂಡೆ. ಹೆಚ್ಚಿನವರು ಪ್ರತಿಕ್ರಿಯೆ ನೀಡಲೇ ಇಲ್ಲ. ನಾನು ಚೈನೀಸ್ ಭಾಷೆ ಮಾತನಾಡುವುದನ್ನು ನಿಲ್ಲಿಸಿ ಅದೆಷ್ಟೋ ವರ್ಷವಾಗಿತ್ತಲ್ಲ. ನಾನು ಮಾತಾಡ್ತಾ ಇರುವುದು ಇವರಿಗೆ ಅರ್ಥವಾಗ್ತಿಲ್ವಾ ಹೇಗೆ ಅನ್ನೋ ಸಂಶಯ ಬಂತು. ಅಂತೂ ಕೊನೆಗೆ ಒಬ್ಬಳು ಯುವತಿ ಪತ್ರವನ್ನು ಓದಿ ಹೇಳಲು ಒಪ್ಪಿದಳು. ಅಲ್ಲೇ ಒಂದು ಬೆಂಚಿನ ಮೇಲೆ ಕುಳಿತೆವು. ಅವಳು ಜೋರಾಗಿ ಪತ್ರವನ್ನು ಓದುತ್ತಾ ಇದ್ದಂತೆ ಮರೆಯಬೇಕು ಎಂದು ನಿರ್ಧರಿಸಿದ ಭಾಷೆ ನಿರಾಯಾಸವಾಗಿ ಅರ್ಥವಾಗಲಾರಂಭಿಸಿತು. ಅಮ್ಮನ ಶಬ್ದಗಳು ಕಿವಿಗೆ ಅಪ್ಪಳಿಸಲಾರಂಭಿಸಿದವು. ದೇಹ ಕಂಪಿಸಿತು, ರಕ್ತ ಹೆಪ್ಪುಗಟ್ಟಿತು, ಹೃದಯ ಚೂರು ಚೂರಾಯಿತು. ನಾನು ಕುಳಿತಲ್ಲೇ ಕಲ್ಲಾದೆ. ಪ್ರೀತಿಯ ಪುಟ್ಟ, ನಾವಿಬ್ಬರು ಒಟ್ಟಿಗೆ ಕೂತು ಮಾತನಾಡಿ ಎಷ್ಟು ದಿನವಾಯ್ತಲ್ಲೋ. ಮಾತು ಬೇಡ, ಕೊನೆ ಪಕ್ಷ ನಿನ್ನ ಹತ್ತಿರ ಬಂದು ತಬ್ಬಿಕೊಳ್ಳೋಣ ಅಂದರೆ ಸಿಟ್ಟು ಮಾಡ್ಕೋತೀಯೇನೋ ನೀನು ಅನ್ನೋ ಭಯ ನನಗೆ. ಆದರೆ ನನ್ನನ್ನು ಹಿಂಡುತ್ತಾ ಇರುವ ಈ ಹೊಟ್ಟೆ ನೋವು ನೋಡ್ತಾ ಇದ್ರೆ ಏನೋ ದೊಡ್ಡ ರೋಗ ಆಗಿದೆ ಅನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರ ಹೇಳಬೇಕು ಅಂದ್ಕೊಂಡಿದ್ದನ್ನೆಲ್ಲ ಈ ಪತ್ರದಲ್ಲೇ ಬರೆದಿದ್ದೇನೆ. ನಿನಗೆ ಈ ಹುಲಿಗೊಂಬೆ ತುಂಬ ಇಷ್ಟ ಅಲ್ವಾ? ಆದ್ದರಿಂದ ಅದರ ಮೈ ಮೇಲೇ ಬರೆಯೋಣ ಅನ್ನಿಸ್ತು. ನನ್ನೆಸರು ನಿಂತಾಕ್ಷಣ ಈ ಪೇಪರ್ ಪ್ರಾಣಿಗಳು ನಿರ್ಜೀವವಾಗುತ್ತವೆ. ಆದರೆ ನನ್ನ ಮನದಾಳದಿಂದ ಬರೆದ ಶಬ್ದಗಳು ಪೇಪರ್ನ ಮೇಲಿದ್ದರೆ ನಿನಗೆ ಅಮ್ಮನದು ಅನ್ನೋ ಒಂದು ವಸ್ತು ಇರುತ್ತದೆ. ಕಿಂಗ್ಮಿಂಗ್ ಹಬ್ಬದ ದಿನ ಸತ್ತವರ ಆತ್ಮಗಳಿಗೆ ಭೂಮಿಯ ಮೇಲೆ ಬಂದು ಕುಟುಂಬದವರನ್ನು ಭೇಟಿಯಾಗುವ ಅವಕಾಶ ಇರುತ್ತದೆ. ನೀನು ಆ ದಿನ ನನ್ನನ್ನು ನೆನಪಿಸಿಕೊಂಡ್ರೆ ಈ ಶಬ್ದಗಳಿಗೆ ಜೀವ ಬರುತ್ತದೆ. ಆಗ ಪೇಪರ್ ಪ್ರಾಣಿಗಳಿಗೂ ಮೈಯಲ್ಲಿ ಚೈತನ್ಯ ಬಂದು ಕೋಣೆ ತುಂಬ ಹಾರಿ ಕುಣಿದು ಕುಪ್ಪಳಿಸುತ್ತವೆ. ನನ್ನ ಮಾತುಗಳು ನಿನಗೆ ತಲುಪುತ್ತವೆ. ನನ್ನ ಮನದ ಮಾತು ಬರೆಯಲು ಚೈನೀಸ್ ಭಾಷೆಯೇ ಸರಿ, ಇಂಗ್ಲಿಷ್ ಆಗಲ್ಲ. ನಿಂಗೆ ಗೊತ್ತಿದೆಯಲ್ವ ಎಲ್ಲ. ನಿನಗೆ ನನ್ನ ಜೀವನದ ಕಥೆಯನ್ನು ಯಾವತ್ತೂ ಸರಿಯಾಗಿ ಹೇಳಲೇ ಇಲ್ಲ. ನೀನು ಚಿಕ್ಕವನಿರುವಾಗ ಎಷ್ಟೋ ಸರಿ ಹೇಳಬೇಕು ಅಂದ್ಕೊಂಡ್ರು ಈಗ ಬೇಡ, ಒಂದು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳೋಣ, ಆಮೇಲೆ ಹೇಳೋಣ ಅನಿಸಿ ಸುಮ್ಮನಾಗುತ್ತಿದ್ದೆ. ಆದರೆ ಕೊನೆಗೂ ನಿನಗೆಲ್ಲವನ್ನೂ ಹೇಳಿ ಮನಸ್ಸಿನ ಭಾರ ಇಳಿಸಿಕೊಳ್ಳಲು ಕಾಲ ಕೂಡಿ ಬರಲೇ ಇಲ್ಲ. ನಾನು 1957ರಲ್ಲಿ ಸಿಗುಲಾ ಅನ್ನೋ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದೆ. ಅದು ಚೀನಾದ ಹೇಬೆ ರಾಜ್ಯದಲ್ಲಿದೆ. ನಿಮ್ಮ ಅಜ್ಜಿ ತಾತ ಕಡು ಬಡವರು. ನಾನು ಹುಟ್ಟಿ ಕೆಲವು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಭೀಕರ ಬರಗಾಲ ಬಂತು. ಹತ್ರ 3 ಲಕ್ಷ ಜನ ಹಸಿವಿನಿಂದ ಸತ್ತೋದ್ರು ಗೊತ್ತಾ. ಮನೆಯಲ್ಲಿರೋ ಚೂರುಪಾರು ಹಿಟ್ಟನ್ನು ನನಗೆ ಉಣಿಸಿ ಅಮ್ಮ ಮಣ್ಣು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದುದು ನನಗೆ ನೆನಪಿದೆ. ಆಮೇಲೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ನಮ್ಮೂರು ಝೇಝಿ ಅನ್ನುವ ಕಾಗದದ ಕಲೆಗೆ ಪ್ರಸಿದ್ಧವಾಗಿತ್ತು. ನಮ್ಮಮ್ಮ ಪೇಪರ್ನಲ್ಲಿ ಪ್ರಾಣಿಗಳ ಗೊಂಬೆಯನ್ನು ಮಾಡುವುದನ್ನು ನನಗೂ ಕಲಿಸಿದ್ಲು. ಅಮ್ಮ ಮಾಡಿದ ಗೊಂಬೆಗಳು ಜೀವ ಇದೆಯೇನೋ ಅನ್ನುವಷ್ಟು ಚೆನ್ನಾಗಿರ್ತಿದ್ವು. ನಮ್ಮೂರಿನ ಜನ ಏನೇನೋ ಪವಾಡ ಮಾಡ್ತಾರೆ ಅಂತ ಎಲ್ಲರೂ ನಂಬಿದ್ರು. ಪೇಪರ್ ಹಕ್ಕಿಗಳನ್ನು ಮಾಡಿ ಹಾರಿಬಿಟ್ಟು ಹೊಲಕ್ಕೆ ಪೈರು ತಿನ್ನಲು ಬರುವ ಮಿಡತೆಗಳನ್ನು ಓಡಿಸ್ತಿದ್ವಿ ಗೊತ್ತಾ ಪುಟ. ಪೇಪರ್ ಬೆಕ್ಕುಗಳನ್ನು ಮಾಡಿಟ್ರೆ ಇಲಿಗಳು ಪರಾರಿ. ಚೈನೀಸ್ ಹೊಸ ವರ್ಷಕ್ಕೆ ನಾವೆಲ್ಲ ಗೆಳತಿಯರು ಸೇರಿಕೊಂಡು ಪೇಪರ್ ಡ್ರ್ಯಾಗನ್ಗಳನ್ನು ತಯಾರಿಸಿ ಅವುಗಳ ಬಾಲದ ತುಳಿಗೆ ಪಟಾಕಿ ಕಟ್ಟಿ ಹಳೆಯ ಕೆಟ್ಟ ನೆನಪುಗಳೆಲ್ಲ ದೂರ ಹೋಗಲಿ ಅಂತ ಬೇಡುತ್ತಾ ಆಕಾಶಕ್ಕೆ ಹಾರಿಬಿಡುತ್ತಿದ್ದವು. ಅವು ಬಾನೆತ್ತರದಲ್ಲಿ ಅಷ್ಟೆತ್ತರಕ್ಕೆ ಹೋಗಿ ತೇಲಾಡುತ್ತಾ ಢಮ್ ಎಂದು ಚೂರಾಗುತ್ತಿದ್ದ ದೃಶ್ಯ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ನೀನೇನಾರು ಅದನ್ನೆಲ್ಲ ನೋಡಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಯೋ ಏನೋ. ಆಮೇಲೆ 1966ರಲ್ಲಿ ಚೀನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಅನ್ನೋ ಸರ್ಕಾರಿ ಯೋಜನೆ ಜಾರಿಗೆ ಬಂತು. ಕಲ್ಚರಲ್ ರೆವಲ್ಯೂಷನ್ ಅನ್ನೋ ಅದ್ರ ಬಗ್ಗೆ ನೀನು ಶಾಲೆಯ ಪಾಠಗಳಲ್ಲೂ ಓದಿರ್ಬೋದು. ಪುಟ್ಟ, ಅದು ಅಂತಿಂಥ ಕ್ರಾಂತಿ ಅಲ್ಲ ಕಣೋ. ಜನರು ಒಬ್ಬರ ವಿರುದ್ಧ ಒಬ್ಬರು ತಿರುಗಿ ನಿಂತರು. ಜೀವಕ್ಕೆ ಜೀವ ಕೊಡುತ್ತಿದ್ದ ನೆರೆಹೊರೆಯವರು ಬದ್ಧ ವೈರಿಗಳಾದರು.
ಒಡ ಹುಟ್ಟಿದವರು ಶತ್ರುಗಳಾದರು. ನಮ್ಮ ಅಮ್ಮನ ತಮ್ಮ ಒಬ್ಬರು ತುಂಬ ಹಿಂದೆ 1946ರಲ್ಲಿ ಹಾಂಗ್ಕಾಂಗ್ಗೆ ಹೋಗಿ ಕೆಲಸಕ್ಕೆ ಸೇರಿದ್ದರು. ಅಲ್ಲೇ ಏನೋ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಖಾಯಂ ಆಗಿ ನೆಲೆಸಿದ್ರು. ಅವಾಗೆಲ್ಲ ಹೇಗೆ ಅಂದರೆ, ನಿಮಗೆ ಹಾಂಗ್ಕಾಂಗ್ನಲ್ಲಿ ಸಂಬಂಧಿಕರು ಇದ್ದರೆ ನೀವು ದೇಶದ್ರೋಹಿಗಳು ಅಂತ ಲೆಕ್ಕ. ಇಲ್ಲಿದ್ಕೊಂಡು ಹಾಂಗ್ಕಾಂಗ್ ಸರ್ಕಾರಕ್ಕೆ ಗೂಢಾಚಾರಕ್ಕೆ ಮಾಡ್ತೀರಿ ಅನ್ನುತ್ತಿತ್ತು ನಮ್ಮ ಚೀನಿ ಸರ್ಕಾರ. ಹೀಗಾಗಿ ನಮ್ಮ ಕುಟುಂಬ ಇನ್ನಿಲ್ಲದ ಪಾಡು ಪಡಬೇಕಾಯಿತು. ಸರ್ಕಾರದ ಕಡೆಯವರು ಕೊಡುತ್ತಿದ್ದ ಹಿಂಸೆ ತಾಳಲಾರದೆ ನಮ್ಮಮ್ಮ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಆಮೇಲೆ ಒಂದು ದಿನ ಯಾರೋ ಕೆಲವು ಮುಸುಕುಧಾರಿಗಳು ಹೊತ್ತಲ್ಲದ ಹೊತ್ತಲ್ಲಿ ಮನೆಗೆ ನುಗ್ಗಿ ಅಪ್ಪನನ್ನು ದರ ದರ ಎಳಕೊಂಡು ಹೋದರು. ಊರ ಹೊರಗೆ ಕಾಡಿನ ಕಡೆ ಹೋದರು ಅಂತೆಲ್ಲ ಜನ ಮಾತಾಡಿದ್ದಷ್ಟೇ ನನಗೆ ನೆನಪು. ಆಮೇಲೆ ಅಪ್ಪ ಕಣ್ಮರೆಯಾದರು. ಹೀಗೆ ಅನಾಥಳಾದಾಗ ನನಗೆ 10 ವರ್ಷ ವಯಸ್ಸು. ನನ್ನವರು ಅಂತ ಬೇರೆ ಯಾರೂ ಇರಲಿಲ್ಲ. ನನಗೆ ಗೊತ್ತಿದ್ದ ಒಬ್ಬರೇ ಸಂಬಂಧಿ ಅಂದರೆ ಹಾಂಗ್ಕಾಂಗ್ನಲ್ಲಿ ಇದ್ದಾರೆ ಅಂತ ಎಲ್ಲರೂ ನಂಬಿದ್ದ ನನ್ನ ಮಾವ. ಸರಿ, ಆ ಮಾವನ ಮನೆಗೆ ಹೋಗೋಣ ಎಂದು ನಿರ್ಧರಿಸಿ ಒಂದು ರಾತ್ರಿ ನಮ್ಮೂರಿನ ಹತ್ತಿರ ಇದ್ದ ರೈಲು ನಿಲ್ದಾಣಕ್ಕೆ ಹೋದೆ. ಒಂದು ಗೂಡ್ಸ್ ರೈಲು ನಿಂತಿತ್ತು. ಹತ್ತಿ ಒಂದು ಮೂಲೆಯಲ್ಲಿ ಕುಳಿತೆ. ರೈಲು ಹೊರಟಿತು. ಯಾವ ಊರಿಗೆ ಹೋಗುತ್ತಿದೆ ಅಂತ ನನಗೆ ಗೊತ್ತಿಲ್ಲ. 1-2 ದಿನಗಳಾದ ಮೇಲೆ ಮಧ್ಯೆ ಎಲ್ಲೋ ಇಳಿದೆ. ಅಲ್ಲಿ ಹಸಿವಿನಿಂದ ಕಂಗೆಟ್ಟು ಹೊಲಗಳ ಪಕ್ಕದಲ್ಲಿ ಅಲೆಯುತ್ತಿದ್ದೆ. ಏನೇ ಹಣ್ಣು ಕದೀತಾ ಇದೆಯಾ ಅಂತ ಯಾರೋ ಕೆಲವು ಗಂಡಸರು ಹಿಡಿದರು. ಯಾರು, ಏನು, ಎತ್ತ ಅಂತೆಲ್ಲ ವಿಚಾರಿಸಿ ಯಾವ ಕಡೆ ಹೊರಟಿದ್ದೀಯ ಅಂದರು. ನಾನು ಹಾಂಗ್ಕಾಂಗ್ ಅಂದೆ. ಅವರು ಜೋರಾಗಿ ನಕ್ಕು, ನಾವು ಆ ಕಡೆನೇ ಹೋಗ್ತಾ ಇದ್ದೀವಿ, ನಡಿ ನಮ್ಮ ಜೊತೆ, ನಿನ್ನ ಮಾವನ ಮನೆಗೆ ಬಿಡ್ತೀವಿ ಅಂದರು. ಅಲ್ಲಿಂದ ನನ್ನನ್ನು ಇನ್ನೆಲ್ಲೋ ಒಯ್ದು ಇನ್ನೂ ಕೆಲವು ಹುಡುಗಿಯರ ಜೊತೆ ಬಚ್ಚಿಟ್ಟರು. ಕೆಲವು ದಿನಗಳಾದ ಮೇಲೆ ಎಲ್ಲರನ್ನೂ ಹಾಂಗ್ಕಾಂಗ್ಗೆ ಸಾಗಿಸಿದರು. ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಳ್ಳೆ ಊಟ ಬಟ್ಟೆ ಕೊಡಿಸಿದರು. ನಮ್ಮನ್ನು ಕೊಂಡುಕೊಳ್ಳಲು ಆ ಸ್ಥಳಕ್ಕೆ ಜನರು ಬರುತ್ತಿದ್ದರು. ಅವರ ಮುಂದೆ ನಾವು ಚುರುಕು ಬುದ್ಧಿ ಇರುವವರ ಥರ ನಟಿಸಬೇಕಿತ್ತು. ಅದರ ಮೇಲೆ ನಮ್ಮ ಬೆಲೆ ನಿರ್ಧಾರವಾಗುತ್ತಿತ್ತು. ಒಂದು ಚೀನಿ ಕುಟುಂಬದವರು ನನ್ನನ್ನು ಕೊಂಡುಕೊಂಡರು. ಅವರ 2 ಗಂಡು ಮಕ್ಕಳನ್ನು ನೋಡಿಕೊಳ್ಳೋದೇ ನನ್ನ ಕೆಲಸ. ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಇಬ್ಬರನ್ನು ಶಾಲೆಗೆ ತಯಾರು ಮಾಡಬೇಕು. ಮನೆಗೆ ಸಾಮಾನು ತರಕಾರಿ ತರಬೇಕು. ಪಾತ್ರೆ ತೊಳೆದು ಮನೆ ಗುಡಿಸಿ ಸಾರಿಸಬೇಕು. ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಂದೇನೆ. ರಾತ್ರಿ ಅಡುಗೆ ಮನೆಯ ಸಂದಿಯಲ್ಲಿ ಮಲಗಲು ಜಾಗ ಕೊಟ್ಟಿದ್ರು. ಹೊರಗಡೆ ಬಾಗಿಲಿಗೆ ಬೀಗ ಹಾಕುತ್ತಿದ್ದರು. ಕೆಲಸದಲ್ಲಿ ಹೆಚ್ಚು ಕಮ್ಮಿ ಆದರೆ ಬೈಗುಳ ಹೊಡೆತ ದಂಡಿಯಾಗಿ ಸಿಗುತ್ತಿತ್ತು. ಮಕ್ಕಳು ಏನಾದರೂ ಬೀಳಿಸಿದರೆ, ಒಡೆದು ಹಾಕಿದರೆ ನನಗೆ ಹೊಡೆತ. 1-2 ಇಂಗ್ಲಿಷ್ ಶಬ್ದಗಳು ಬಾಯಲ್ಲಿ ಬಂದರೆ ಒದೆ ಬೀಳುತ್ತಿತ್ತು. ಏನೇ ಇಂಗ್ಲಿಷ್ ಕಲಿತು ಪೊಲೀಸರ ಹತ್ರ ಹೋಗೋಣ ಅಂತ ಉಪಾಯವ ನಿಂದು? ಮುಚ್ಕೊಂಡು ಮನೇಲಿ ಬಿದ್ದಿರು. ಗೀಲೀಸು ಅಂತೇನಾದರೂ ಹೋದ್ಯೋ, ಚೀನಾದಿಂದ ಹಾಂಗ್ಕಾಂಗ್ಗೆ ಅಕ್ರಮ ಪ್ರವೇಶ ಮಾಡಿದ್ದೀಯಾ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣಿಸೋ ಹಾಗೆ ಮಾಡ್ತೀವಿ. ನೀನು ಜೀವಮಾನವಿಡೀ ಜೈಲಲ್ಲಿ ಕೊಳೆಯಬೇಕಾಗುತ್ತದೆ ಎಂದು ಬೆದರಿಸುತ್ತಿದ್ದ ಆ ಮನೆಯೊಡೆಯ. 6 ವರ್ಷ ಹೀಗೆ ಕಳೆಯಿತು. ಒಂದು ದಿನ ಮಾರ್ಕೆಟ್ಗೆ ಹೋದಾಗ ಮೀನು ಮಾರುವ ಮುದುಕಿಯೊಬ್ಬಳು ನನ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು, ನಿನ್ನಂಥ ಹುಡುಗಿಯರು ತುಂಬ ಜನ ಗೊತ್ತಮ್ಮ ನನಗೆ. ನಿನಗೀಗ 15-16 ವರ್ಷ ಇರಬಹುದು ಅಲ್ವಾ? ಒಂದು ದಿನ ಆ ಮನೆಯಾತ ಕಂಠಮಟ್ಟ ಕುಡ್ಕೊಂಡು ಬಂದು ನಿನ್ನ ಮೇಲೆ ಕಣ್ಣು ಹಾಕ್ತಾನೆ. ನಿನ್ನ ಕೈ ಮೀರಿ ಹೋಗುತ್ತದೆ ಪರಿಸ್ಥಿತಿ. ಅದು ಅವನ ಹೆಂಡತಿ ಗೊತ್ತಾಗಿ ಎಲ್ಲ ನಿಂದೇ ತಪ್ಪು ಅನ್ನುವ ಥರ ಮಾತಾಡ್ತಾರೆ. ನಿನಗೆ ಚಿತ್ರಹಿಂಸೆ ಕೊಡ್ತಾರೆ. ಏನಾದರೂ ಮಾಡಿ ಆ ಮನೆಯಿಂದ ಹೊರಗೆ ಬಾ. ನನಗೊಬ್ಬರು ಮದುವೆ ಏಜೆನ್ಸಿ ನಡೆಸುವವರು ಗೊತ್ತು. ನಿನ್ನ ಹೆಸರು, ಫೋಟೋ ಅಲ್ಲಿ ಕೊಡುತ್ತೇನೆ. ಅಲ್ಲಿ ಕೆಲವು ಅಮೇರಿಕಾದ ಗಂಡುಗಳು ಮದುವೆಯಾಗಲು ಏಷ್ಯನ್ ಹುಡುಗಿಯರನ್ನು ಹುಡುಕ್ತಾರಂತೆ. ಅವರನ್ನು ಮದುವೆ ಆಗಿ ಮನೆ ಕೆಲಸ ಬೊಗಸೆ ಮಾಡಿಕೊಂಡು ಗಂಡನನ್ನು ಒಪ್ಪವಾಗಿ ನೋಡಿಕೊಂಡ್ರೆ ಒಳ್ಳೆಯ ಜೀವನ ನಡೆಸಬಹುದು ಎಂದೆಲ್ಲ ಸಲಹೆ ಕೊಟ್ಟಳು. ನನಗದೊಂದೇ ಆಶಾಕಿರಣ ಇದ್ದದ್ದು ಆ ದಿನಗಳಲ್ಲಿ. ಹೀಗೆ ನನ್ನ ಹೆಸರು ಮತ್ತು ಫೋಟೋ ಕ್ಯಾಟಲಾಗನ್ನು ಸೇರಿತು. ಒಂದಿಷ್ಟು ಸುಳ್ಳು ಪಳ್ಳು ಸೇರಿಸಿ ನನ್ನ ವಿವರಗಳನ್ನು ಬರೆದರು. ಅದನ್ನೆಲ್ಲ ಓದಿದ ನಿಮ್ಮಪ್ಪ ಬಂದು ನನ್ನನ್ನು ಮದುವೆಯಾದರು. ನನ್ನದೇನು ರೊಮ್ಯಾಂಟಿಕ್ ಕಥೆಯಲ್ಲ, ಆದರೆ ಇದು ನನ್ನ ಜೀವನದ ಸತ್ಯಕತೆ. ಮದುವೆಯಾಗಿ ಕನೆಕ್ಟಿಕಟ್ಗೆ ಬಂದಾಗ ಒಂಟಿತನ ಕಾಡುತ್ತಿತ್ತು. ಸುತ್ತಮುತ್ತಲ ವಿಷಯ ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ವಿಷಯ ಅವರಿಗೆ ತಿಳಿಯುತ್ತಿರಲಿಲ್ಲ. ಆದರೆ ನಿಮ್ಮಪ್ಪ ನನ್ನನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದರು. ನಿಜವಾಗ್ಲೂ ಅವರು ಕಣ್ಣಿಗೆ ಕಾಣುವ ದೇವರು. 1 ವರ್ಷಕ್ಕೆ ನೀನು ಹುಟ್ಟಿದೆ. ಕಣ್ಣು ಮೂಗು ಎಲ್ಲ ನನ್ನ ಥರನೇ ಇರುವ ನಿನ್ನನ್ನು ನೋಡಿದರೆ ನಮ್ಮ ಅಪ್ಪ ಅಮ್ಮನ ನೆನಪು ಬರುತ್ತಿತ್ತು ನನಗೆ. ನನ್ನೂರು ಸಿಂಗ್ಲೂನಲ್ಲಿ ನನ್ನದು ಅಂತ ಏನೂ ಇರಲಿಲ್ವಲ್ಲ. ಹಾಗಿದ್ರೆ ಅದು ಬರೀ ಕನಸಾಗಿತ್ತಾ ಅಂತೆಲ್ಲ ಒಮ್ಮೊಮ್ಮೆ ಅನಿಸುತ್ತಿತ್ತು ನನಗೆ.
ಆದರೆ ನಿನ್ನ ಮುಖ ನೋಡಿದಾಗ ನನಗೆ ಅವೆಲ್ಲ ನನ್ನ ಕಲ್ಪನೆಯಲ್ಲ, ನಿಜವಾಗ್ಲೂ ನನಗೊಂದು ಕುಟುಂಬ ಇತ್ತು ಅನ್ನುವ ಖುಷಿಯಾಯಿತು. ನಿನಗೆ ನನ್ನ ಭಾಷೆ ಕಲಿಸಿದೆ, ನನ್ನ ಜೊತೆ ಮಾತಾಡಲು ಒಂದು ಜೀವ ಇದೆ ಎಂದು ಸಂತೋಷಪಟ್ಟೆ. ನಾನು ಕಳಕೊಂಡಿದ್ದನ್ನೆಲ್ಲ ಮತ್ತೆ ಪಡೆದೆ ಎನ್ನುವ ನಂಬಿಕೆ ಹುಟ್ಟಿತು. ನೀನು ಮೊದಲ ಸಲ ಚೀನಿ ಭಾಷೆಯ ಶಬ್ದಗಳನ್ನು ಹೇಳಿದಾಗ ಸ್ವರ್ಗಕ್ಕೆ 3 ಗೇಣು ನನಗೆ. ಯಾಕೆ ಹೇಳು? ನೀನು ನಮ್ಮಮ್ಮನ ಥರನೇ ಮಾತಾಡ್ತಾ ಇದ್ದೆ. ನಾನು ಸಂತೋಷ ದುಃಖ ತಡಿಲಾರ್ದೆ ಗಂಟೆಗಟ್ಟಲೆ ಅಳುತ್ತಿದ್ದೆ. ಆಗೆಲ್ಲ ನಿನಗೆ ಝೇಝಿ ಪೇಪರ್ ಗೊಂಬೆಗಳನ್ನು ಮಾಡಿಕೊಟ್ಟು ನೀನು ಅವುಗಳ ಜೊತೆ ನಕ್ಕು ನಲಿದಾಗ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಆದರೆ ನೀನು ದೊಡ್ಡವನಾಗ್ತಾ ಇದ್ದ ಹಾಗೆ ಇಂಗ್ಲಿಷ್ ಕಲಿತು ನನಗೂ ಅಪ್ಪನಿಗೂ ಮಾತಾಡಲು ಸಹಾಯ ಮಾಡ್ತಿದ್ದೆ. ಹಾಗೆ ಮಾತಾಡ್ತಾ ಇರುವಾಗ ನನಗೆ ಇದು ನನ್ನ ಮನೆ ಅನ್ನೋ ವಿಶ್ವಾಸ ಬಂತು. ಕೊನೆಗೂ ನನಗೆ ಒಳ್ಳೆಯ ಜೀವನ ಸಿಕ್ಕಿತ್ತು. ಅಪ್ಪ ಅಮ್ಮ ಬದುಕಿದ್ದರೆ ಇಲ್ಲಿ ಕರ್ಕೊಂಡು ಬಂದು ಹೊಟ್ಟೆ ತುಂಬ ಊಟ ಬಡಿಸ್ಬೋದಿತ್ತು. ಆದರೆ ನನಗೆ ಆ ಭಾಗ್ಯವಿಲ್ವಲ್ಲ ಅನಿಸಿ ಬೇಸರವಾಗುತ್ತಿತ್ತು. ಚೀನಾದ ನಂಬಿಕೆಯ ಪ್ರಕಾರ ಮನುಷ್ಯನಿಗೆ ಬರಬಹುದಾದ ಅತಿದೊಡ್ಡ ದುಃಖವೆಂದರೆ ನಾವು ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗದೇ ಇರುವುದು. ಈಗ ನನಗಾಗ್ತಿದೆಯಲ್ಲ ಹಾಗೆಯೇ. ಪುಟ್ಟ, ನನಗೆ ಗೊತ್ತು ನಿನಗೆ ನಿನ್ನ ಚೀನಿ ಕಣ್ಣುಗಳು ಮತ್ತು ಕೂದಲು ಒಂಚೂರೂ ಇಷ್ಟವಿಲ್ಲ ಅಂತ. ಆದರೆ ಅದರಿಂದಾಗಿ ನನಗೆಷ್ಟು ಆನಂದವಾಯಿತು ಅನ್ನುವುದನ್ನು ನಿನಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ನೀನು ನನ್ನ ಬಳಿ ಮಾತನಾಡುವುದನ್ನು ನಿಲ್ಲಿಸಿದಾಗ, ಚೈನೀಸ್ ಮಾತನಾಡಬೇಡ, ಇಂಗ್ಲಿಷ್ ಮಾತ್ರ ಮಾತಾಡು ಅಂದಾಗ ನನಗಾದ ನೋವನ್ನು ವರ್ಣಿಸಲು ಶಬ್ದಗಳಿಲ್ಲ. ನಾನು ಕೈಯಾರೆ ಕಟ್ಟಿದ ಆಸರೆಯೇ ಕುಸಿದು ಮತ್ತೆ ಅನಾಥಳಾದೆ. ಪುಟ್ಟ, ಯಾಕೋ ನನ್ನ ಜೊತೆ ಮಾತಾಡಲ್ಲ ನೀನು? ಮುಂದೆ ಬರೆಯಲಾಗ್ತಿಲ್ಲ, ಕಣ್ಣು ಮಂಜಾಗ್ತಿದೆ, ನೋವು ಹಿಂಡಿ ಹಿಪ್ಪೆ ಮಾಡ್ತಿದೆ. ಆ ಯುವತಿ ಪತ್ರವನ್ನು ಮಡಚಿ ನನ್ನ ಕೈಯಲ್ಲಿಟ್ಟಳು. ಅವಳ ಮುಖ ಎದುರಿಸಲಾಗದೆ ನಾನು ತಲೆ ತಗ್ಗಿಸಿದೆ. ಆಯ್ ಅನ್ನುವ ಅಕ್ಷರವನ್ನು ಬರೆಯುವುದು ಹೇಗೆಂದು ಕಲಿಸುವೆಯಾ ಎಂದು ಬೇಡಿಕೊಂಡೆ. ಆಕೆ ಬರೆದುಕೊಟ್ಟಳು. ಅದನ್ನೇ ಮತ್ತೆ ಮತ್ತೆ ತಿದ್ದಿದೆ. ಅಮ್ಮನ ಪತ್ರದ ಕೊನೆಯಲ್ಲಿದ್ದ ಆ ಅಕ್ಷರ ನನ್ನನ್ನು ಅಣಕಿಸಿತು. ಆ ಯುವತಿ ಸ್ನೇಹದಿಂದ ನನ್ನ ಬೆನ್ನ ಮೇಲೆ ನೇವರಿಸಿ ಹೊರಟು ಹೋದಳು. ಆ ಬೆಂಚಿನ ಮೇಲೆ ಈಗ ನಾನು ಒಬ್ಬಂಟಿ. ಮನದು ತುಂಬ ಅಮ್ಮನದ್ದೇ ನೆನಪು. ಎಷ್ಟೋ ಹೊತ್ತಾದ ಮೇಲೆ ಪತ್ರವನ್ನು ಲಾಹೋನ ಮೈಯೊಳಗಿಟ್ಟು ಅವನನ್ನು ಎದೆಗವಚಿಕೊಂಡೆ. ಗುರ್ರೋ ಬುರ್ರೋ ಎಂದ ಅವನು. ಇಬ್ಬರು ಮನೆಯ ಕಡೆ ಹೆಜ್ಜೆ ಹಾಕಿದೆವು.